ಓಂ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೆ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಇದು 1263ನೆಯ ಅನುಶಾಸನ ಪರ್ವದ 196ನೇ ಭಾಗ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 128ನೇ ಅಧ್ಯಾಯದಲ್ಲಿ 136ನೇ ಶ್ಲೋಕವನ್ನ ನೋಡಬೇಕಾಗಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 233ನೇ ಅಧ್ಯಾಯದ 40ನೇ ಶ್ಲೋಕವನ್ನು ನೋಡಬೇಕಾಗಿದೆ. ವೈಷ್ಣವ ಪಾಠದಲ್ಲಿ 218ನೇ ಅಧ್ಯಾಯದ 40ನೇ ಶ್ಲೋಕವನ್ನ ನೋಡಬೇಕಾಗಿದೆ. ಗೀತಾ ಪ್ರಶ್ನೆ ಪಾಠದಲ್ಲಿ ಉತ್ತರ ಭಾರತದ ಪಾಠಗಳಲ್ಲಿ ಈ ಶ್ಲೋಕಗಳು ಕಂಡುಬರೋದಿಲ್ಲ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಆಕಾಶಮಾನಿನ್ಯ, ಋಗ್ವೇದ ಮಾನಿನ್ಯ, ವಾಂಗ್ಮಾನಿನ್ಯ, ಶಿವಾನ್ಯ ಪ್ರಾರ್ಥಿತಃ ಸ್ಥಿರಸ್ಮೃತ್ಯಭಿಮಾನಿ ಮನೋಮಾನಿ ಚ ಶಿವಃ ಕಥಂ ಜ್ಞಾನಾರ್ಥಂ ಸಾಧಕಃ ಯತೇತ ಕಥಂ ಚ ಜ್ಞಾನದಾಯಕಂ ಗುರುಂ ಪೂಜಯೇತ್ ಇತ್ಯಾದೀನ್ ವಿಷಯಾನ್ ವರ್ಣಯಾಮಾಸ. ಅತ್ರ ಉಮಾ ಪುನರೇವ ತಂ ಪತಿಂ ಏವಂ ಅಪ್ರಾಕ್ಷೇತ್ ಉಪವಾಸ ವಿಧಿಂ ತತ್ರ ತನ್ಮೇ ಶಂಸಿತುಮರ್ಹಸಿ. ಭಗವಂತನೇ, ನನಗೆ ಉಪವಾಸದ ಕುರಿತಾಗಿ ಮತ್ತಷ್ಟು ವರ್ಣನೆಗಳನ್ನ ಮಾಡು. ಶಿವ ಹೇಳಿದ, ಶರೀರ ಮಲಶಾಂತ್ಯರ್ಥಂ ಇಂದ್ರಿಯೋಚ್ಛೋಷಣಾಯ ಚ ಏಕಭುಕ್ತೋಪವಾಸೈಸ್ತು ಧಾರಯಂತೆ ವೃತಂ ನರಾಹ. ಉಪವಾಸಗಳನ್ನು ಯಾತಕ್ಕಾಗಿ ಮಾಡಬೇಕು ಅಂದ್ರೆ ಶರೀರದ ದೋಷಗಳ ಪರಿಹಾರಕ್ಕಾಗಿ ಮತ್ತು ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ತರುವ ಕಾರಣಕ್ಕಾಗಿ. ನಾನಾ ಥರದ ಉಪವಾಸಗಳು, ಒಂದು ದಿವಸದಲ್ಲಿ ಒಂದೇ ಹೊತ್ತು ಊಟ ಮಾಡ್ತೀನಿ ಅನ್ನುವಂಥ ಉಪವಾಸ ಕೆಲವರದು, ಪೂರ್ಣ ಉಪವಾಸ ಇನ್ನು ಕೆಲವರದು. ಇಂಥ ಎಲ್ಲ ರೀತಿಯಾದಂತಹ ಉಪವಾಸಗಳನ್ನ ಸಾಧಕರಾದವರು ಮಾಡಬೇಕು. ಅದರಿಂದ ಮಹಾಧರ್ಮ ಇದೆ. ಆದರೆ ಉಪವಾಸ ಮಾಡುವವನು ಬಹೂನಾಂ ಉಪರೋಧಂತು ನಕುರಿಯಾದ ಆತ್ಮಕಾರಣಾತ್. ಉಪವಾಸ ಮಾಡುವವನಾಗ್ಲಿ, ಯಾವುದೇ ಥರದ ಧರ್ಮಾಚರಣೆ ಮಾಡುವವನಾಗ್ಲಿ, ತನ್ನ ಕಾರಣದಿಂದಾಗಿ ಮತ್ತೊಬ್ಬರಿಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡಬಾರದು. ಜೀವೋಪಘಾತಂ ಚ ತಥಾ ಧಾನ್ಯಂ ಸಂಜೀವಮಿಷ್ಯತೆ. ಆಹಾರ ಪದಾರ್ಥಗಳಲ್ಲಿ ಎಲ್ಲ ಕಡೆನೆ ಜೀವದ ವ್ಯಾಪ್ತಿ ಇದ್ದೇ ಇರುವುದರಿಂದ ಆ ಉಪವಾಸ ಇತ್ಯಾದಿಗಳು ಆಹಾರವನ್ನು ನಾವು ಸ್ವೀಕರಿಸುವುದನ್ನ ಬಿಟ್ಟಾಗ ಮಹಾಫಲದಾಯಕ ಆಗ್ತವೆ. ಅದರಿಂದ ಅವನಿಗೆ ಸದ್ಗತಿ ಇದೆ. ಆದರೆ ಎಲ್ಲರಿಗೂ ಕೂಡ ಆಹಾರವನ್ನು ಪೂರ್ಣವಾಗಿ ಪರಿತ್ಯಜಿಸಿ ಬದುಕಲಿಕ್ಕೂ ಸಾಧ್ಯ ಆಗೋದಿಲ್ಲ. ಶಕ್ತಿಗನುಗುಣವಾಗಿ ಈ ಉಪವಾಸ ವ್ರತವನ್ನ ಮಾಡಬೇಕು. ದೇಹ ಉಪವಾಸದಿಂದ ಪೀಡಿತವಾಗಿದ್ದಾಗ, ಉಪವಾಸಾರ್ಜಿತೆ ಕಾಯೇ, ಉಪವಾಸವನ್ನು ಇನ್ನು ಮುಂದುವರಿಸುವುದು ಬಹಳ ಕಷ್ಟ ಅಂತ ಸಾಧಕನಾದವನಿಗೆ ಅನಿಸಿದಾಗ, ಆವಾಗ ಆಪತ್ತಿನ ಪರಿಹಾರಕ್ಕಾಗಿ, ಆರೋಗ್ಯ ಆಪತ್ತಿನಲ್ಲಿದ್ದಾಗ ಆಪತ್ತಿನ ಪರಿಹಾರಕ್ಕಾಗಿ ಹಾಲು, ನೀರು ಇತ್ಯಾದಿಗಳನ್ನ ಬ್ರಾಹ್ಮಣಾನ್ ಅನುಮಾನ್ಯಚ, ಜ್ಞಾನಿಗಳಾದಂತಹ ಬ್ರಾಹ್ಮಣರ ಮಾತಿಗನುಸಾರವಾಗಿ ಸ್ವೀಕಾರ ಮಾಡಿದ್ರೆ, ವಿಶೇಷತಃ ಗುರೋರ್ ವಚನಂ, ಅದು ಹಿಂದೆ ಬಂದಿದೆ, ಗುರೋರ್ ವಚನಂ ಔಷಧಂ, ಗುರುವಿನ ಮಾತು ಮೊದಲಾದವುಗಳಿಗೆ ಅನುಸಾರವಾಗಿ ಹಾಲು, ನೀರು ಇತ್ಯಾದಿಗಳನ್ನು ಸೇವಿಸಿದ್ರೆ ಅದರಿಂದ ಉಪವಾಸಕ್ಕೆ ಧಕ್ಕೆ ಬರೋದಿಲ್ಲ. ಆದರೆ ಹೇಳುವಂತಹ ವ್ಯಕ್ತಿ, ಆಯ್ತು ನೀವು ತೊಂದರೆ ಇಲ್ಲ ಇದನ್ನು ಮಾಡಿ ಅಂತ ಹೇಳುವ ವ್ಯಕ್ತಿ ಏನಿದ್ದಾನೆ
ಬಹಳ ದೊಡ್ಡ ಸಾಧನೆ ಮಾಡಿದವನಾಗಿರ್ಬೇಕು, ನಿರಾಗ್ರಹವಾದಂತಹ ಮನಸ್ಸುಳ್ಳವನಾಗಿರ್ಬೇಕು, ಶಾಸ್ತ್ರ ಜ್ಞಾನ, ಅನುಭವ ಇತ್ಯಾದಿ ಕಡೆಗಳು ಈ ವಿಷಯಗಳಲ್ಲಿ ಆತ ಅತ್ಯುನ್ನತ ಮಟ್ಟದಲ್ಲಿರಬೇಕು. ಅಂಥವನನ್ನು ಕೇಳಬೇಕು, ಅಂಥವನೇ ಉತ್ತರ ಹೇಳಬೇಕು. ನಮ್ಮಂಥವ್ರನ್ನ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ನೀವು ಸ್ವೀಕಾರ ಮಾಡಿ ಅಂತ ನಾವು ಯಾರಿಗೂ ಹೇಳುವ ಯೋಗ್ಯತಾ ಉಳ್ಳವರು ಅಲ್ಲ. ನಿಮ್ಗೆ ಇದೆಲ್ಲ ಗೊತ್ತಿದ್ದೇ ಇದೆ. ಅನೇಕ ಜನರಿಗೆ ಏಕಾದಶಿ ಅಂತ ಉಪವಾಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತಹ, ಮಾಡಿಬಿಟ್ರೆ ಅವತ್ತೇ ತೀವ್ರವಾದಂತಹ ಅನಾರೋಗ್ಯಕ್ಕೆ ಅವರು ಗುರಿಯಾಗುವಂತಹ, ತುತ್ತಾಗುವಂತಹ ಪರಿಸ್ಥಿತಿ ಇದ್ದವರು ಇರ್ತಾರೆ. ಅಂತ ಸಂದರ್ಭದಲ್ಲಿ ವೈದ್ಯರ ಸೂಚನೆಗೆ ಅನುಸಾರವಾಗಿ ಉಪವಾಸ ಮಾಡುವುದನ್ನು ಬಿಟ್ಟಿರ್ತಾರೆ. ಅಂತ ಎಲ್ಲ ಸಂದರ್ಭದಲ್ಲಿ ಜ್ಞಾನಿಗಳಾದವರು ಅನುಮತಿ ಕೊಡಬಹುದು. ಜ್ಞಾನಿಗಳಾದವರನ್ನೇ ಕೇಳಬೇಕು, ಜ್ಞಾನಿಗಳಾದವರೇ ಅನುಮತಿ ಕೊಡಬೇಕು. ಉಳಿದವರು ಅದಕ್ಕೆ ಅಂಥ ಪ್ರಸಂಗಗಳಿಗೆ ಅನುಮತಿ ಕೊಡುವುದನ್ನ ಶಾಸ್ತ್ರ ಒಪ್ಪುವುದಿಲ್ಲ ಅಂತ ನನ್ನ ಆಲೋಚನೆ. ಯಾಕೆಂದ್ರೆ ಕಾಲ, ಈಗ ನಾವು ಇರುವಂತಹ ಕಾಲ ಬಹಳ ಸೂಕ್ಷ್ಮವಾಗಿದೆ. ಪ್ರತಿಯೊಬ್ಬರು ಕೂಡ ಧರ್ಮಾಚರಣೆ ತಮಗೆ ಬೇಡ ಅಂತ ಅನಿಸಿದಾಗ ಮಾನಸಿಕವಾದ ಕಾರಣಗಳಿಂದ ಉಪವಾಸ ಮಾಡಲಿಕ್ಕೆ ಅಶಕ್ತರಾಗಿ ಬಿಡುವಂತಹ ಒಂದು ಸಾಧ್ಯತೆ ಇದೆ. ವಾತಾವರಣವೂ ಆಗಿದೆ. ಸುತ್ತಮುತ್ತಲು ಪ್ರತಿಯೊಬ್ಬರು ಕೂಡ ಉಪವಾಸ ಮಾಡಬೇಕಾಗಿಲ್ಲ ಅಂತ ಹೇಳುವವರು ಇಂಥವರೆಲ್ಲ ಇರ್ತಾರೆ. ಆದ್ರಿಂದ ಸಾಮಾನ್ಯ ಜ್ಞಾನ, ಸಾಮಾನ್ಯ ಅನುಭವ, ರಾಗದ್ವೇಷಗಳಿಂದ ಮಲಿನವಾದ ಮನಸ್ಸು ಇಂಥವರು ಯಾರಿದ್ದಾರೆ ಅವರು ಇಂಥ ಸೂಚನೆಗಳನ್ನು ಕೊಡಲೂಬಾರದು, ಅವರ ಸೂಚನೆಗಳನ್ನು ಸ್ವೀಕಾರನೂ ಮಾಡಬಾರದು. ಮುಂದಿನ ಪ್ರಸಂಗದಲ್ಲಿ ಆಕೆ ಪಾರ್ವತಿ ಬ್ರಹ್ಮಚರ್ಯದ ಕುರಿತಾಗಿ ಕೇಳ್ತಾ ಇದ್ದಾಳೆ. ಬ್ರಹ್ಮಚರ್ಯವನ್ನು ಹೇಗೆ ರಕ್ಷಿಸ್ಕೋಬೇಕು ಅಂತ. ಪಾರ್ವತಿ ಪರಮೇಶ್ವರರಿಬ್ಬರು ಕೂಡ ವಾಂಗ್ ಮನಸ್ಸಿನ ದೇವತೆಗಳು, ದಾಂಪತ್ಯದ ದೇವತೆಗಳು ಅನ್ನೋದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಈ ಮಾತುಗಳನ್ನ ನೋಡಬೇಕು. ಮನುಷ್ಯ ಮಾಡುವಂತಹ ಎಲ್ಲ ರೀತಿಯಾದ ಮಡಿ ಮೈಲಿಗೆ ಸ್ವಚ್ಛತೆಗಳಲ್ಲಿ ಬ್ರಹ್ಮಚರ್ಯ ಅನ್ನುವುದೊಂದು ದೊಡ್ಡ ಶೌಚ, ಅದೊಂದು ದೊಡ್ಡ ತಪಸ್ಸು. ಇದೊಂದು ಬ್ರಹ್ಮಚರ್ಯಂ ಪರಂ ತಪಃ ಅಂತ ಏನ್ ಮಾತು ಬರ್ತಾ ಇದೆಯಲ್ಲ, ನಾವು ಮೆಲುಕು ಹಾಕಬೇಕಾದಂತಹ ಮಾತು. ಈಗಿನ ಕಾಲದಲ್ಲಿ ಅದು ಸ್ತ್ರೀಯಾಗಲಿ ಪುರುಷನಾಗಲಿ ವಿವಾಹದ ತನಕ ಅಥವಾ ವಿವಾಹ ಆದಮೇಲೂ ಕೂಡ ವಿವಾಹದವರೆಗೆ ಯಾವುದೇ ರೀತಿಯಾದಂತಹ ಅಚಾತುರ್ಯಗಳನ್ನು ಮಾಡಿಕೊಳ್ಳದೆ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳುವುದು, ವಿವಾಹದ ಬಳಿಕ ಆದರೂ ಕೂಡ ತನ್ನ ಸಂಗಾತಿಗೆ ನಿಷ್ಠನಾಗಿರುವುದು ಅನ್ನೋದೇನಿದೆ ದೊಡ್ಡ ತಪಸ್ಸು. ಈ ತಪಸ್ಸಿಗೆ ಭಂಗ ತರುವಂತಹ ಅನೇಕ ಸಂಗತಿಗಳು, ವ್ಯಕ್ತಿಗಳು ಕೂಡ ಜಗತ್ತಿನಲ್ಲಿ ಇದ್ದೇ ಇರ್ತಾರೆ. ಅದೊಂದು ತಪಸ್ಸು ಅಂತ ಹೇಳಿದ್ರು ಬಹಳ ಮಹತ್ವದ್ದೇ ಆಗಿದೆ. ಕೇವಲ ಯಾರೋ ವಿಶ್ವಾಮಿತ್ರರು ಮೊದಲಾದವರು ತಪಸ್ಸಿಗೆ ಮಾತ್ರ ಅಪ್ಸರೆಯರು ಭಂಗ ತರ್ತಾರೆ ಅಂತಲ್ಲ. ಪ್ರತಿಯೊಂದು ಗಂಡು ಹೆಣ್ಣಿನ ಈ ಬ್ರಹ್ಮಚರ್ಯವೆಂಬ ತಪಸ್ಸಿಗೆ ಭಂಗ ತರಲಿಕ್ಕೆ ಯಾರಾದರೂ ಒಬ್ಬರು ವ್ಯಕ್ತಿಗಳು, ಅಂತ ಪ್ರಸಂಗಗಳು ಯಾವತ್ತೂ ಕಂಡು ಬರ್ತಾ ಇರ್ತವೆ. ಮನುಷ್ಯ ತಾನು ಮಾಡಬೇಕಾದ ತಪಸ್ಸನ್ನ ಈ ದೃಷ್ಟಿಯಿಂದ ಕಾಪಾಡಿಕೊಳ್ಬೇಕು. ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ. ಇದೊಂದನ್ನ, ಬ್ರಹ್ಮಚರ್ಯವೊಂದನ್ನ ಪಾಲಿಸಿದ್ರೆ ಅದೊಂದು ಮಹಾ ಸಾಧನೆಯೇ ಸರಿ. ಹೇಗೆ ಮನಸ್ಸನ್ನು ರಕ್ಷಿಸ್ಕೋಬೇಕು? ಶಿವ ಹೇಳ್ತಿದ್ದಾನೆ, ಮನೋಭಿಮಾನಿ ಅವನು. ಮೈಥುನದ ಕುರಿತಾಗಿ ವಿವಾಹ ಪೂರ್ವದಲ್ಲಿ ಆಗಲಿ, ವಿವಾಹದ ಬಳಿಕ ಆಗಲಿ, ವಿವಾಹದ ಬಳಿಕ ವಿವಾಹ ಬಾಹ್ಯ ಮೈಥುನ, ವಿವಾಹಕ್ಕಿಂತ ಮುಂಚೆ ಒಟ್ಟಾರೆ ಮೈಥುನವೇ. ಈ ಎಲ್ಲ ಮೈಥುನದ ಕುರಿತಾದ ಆಲೋಚನೆಯಿಂದ ಮನುಷ್ಯ ದೂರ ಇರಬೇಕು. ದರ್ಶನದಿಂದ, ಸ್ತ್ರೀ ಪುರುಷನ ದರ್ಶನದಿಂದ, ಪುರುಷ ಸ್ತ್ರೀಯ ದರ್ಶನದಿಂದ ದೂರ ಇರಬೇಕು. ಅಂತಹ ಮಾತುಗಳಿಂದ ದೂರ ಇರಬೇಕು. ಸ್ಪರ್ಶವನ್ನಂತೂ ಯಾವ ಕಾರಣಕ್ಕೂ ಕೂಡ ಮಾಡಬಾರದು. ಸ್ಪರ್ಶ ಅಂತನ್ನುವುದೇ ಎಲ್ಲ ರೀತಿಯಾದಂತಹ ಮುಂದಿನ ಅವಾಂತರಗಳಿಗೂ ಕೂಡ ಮೂಲ. ಸ್ಪರ್ಶಾದ ಸಂಸ್ಪರ್ಶಾಗತ ಸಂಯೋಗ, ಕೊನೆಗಿರುವಂಥದ್ದೇ ಸಂಯೋಗ, ಪೂರ್ಣ ಕ್ರಿಯಾದಲ್ಲಿ ತೊಡಗಿಬಿಡುವುದು. ಇದರಿಂದ ಈ ಎಲ್ಲ ಸಂಗತಿಗಳಿಂದ ಬ್ರಹ್ಮಚರ್ಯವನ್ನು ರಕ್ಷಿಸ್ಕೋಬೇಕು. ಅದಕ್ಕಾಗಿ ವಾಂಗ್ ಮನೋದೇವತೆಗಳಾದಂತಹ ಪಾರ್ವತಿ ಪರಮೇಶ್ವರದ ಹತ್ತಿರ ನಿತ್ಯ ನಾವು ಅದನ್ನು ಬೇಡಿಕೊಳ್ಬೇಕು. ಬ್ರಹ್ಮಚರ್ಯ ಅಕಲ್ಪಶಂ ನೈಷ್ಠಿಕಾನಾಂ ವಿಧೀಯತೆ. ಕೆಲವರು ನೈಷ್ಠಿಕ ಬ್ರಹ್ಮಚಾರಿಗಳು ಅಂತಿರ್ತಾರೆ. ಯುಕ್ತವಾದ ಮದುವೆ ವಯಸ್ಸು ಬಂದರೂ ಕೂಡ ಜೀವಮಾನ ಪೂರ್ಣ ನೈಷ್ಠಿಕ ಬ್ರಹ್ಮಚಾರಿಗಳಾಗಿ ಇರಬೇಕು ಅಂತ ಅಪೇಕ್ಷೆ ಪಟ್ಟವರು. ಕಲಿಯುಗದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಲಿಯುಗದಲ್ಲಿ ಪ್ರಾಜಾಪತ್ಯ ಬ್ರಹ್ಮಚರ್ಯ ಏಕ ಭಾರ್ಯಾರ್ಥಗಾಮಿತ ಅಂತ ಭಾಗವತ ತಾತ್ಪರ್ಯದಲ್ಲಿ ವ್ಯಾಸಸ್ಮೃತಿಯನ್ನ ಉದ್ಧರಿಸಿ ಹೇಳ್ತಾರೆ.
ಗಂಡ ಮತ್ತು ಹೆಂಡಂದರು ತಮ್ಮ ತಮ್ಮ ಪತಿ ಪತ್ನಿಯರಲ್ಲೇ ಆಸಕ್ತರಾಗಿರುವುದಕ್ಕೆ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಆ ಪ್ರಾಜಾಪತ್ಯ ಬ್ರಹ್ಮಚರ್ಯವನ್ನ ನಾವು ಎಲ್ಲರೂ ಕೂಡ ಆಚರಿಸಬಹುದು. ಅದನ್ನೇ ಕಲಿಯುಗದಲ್ಲಿ ವಿಧಾನ ಮಾಡಿದ್ದಾರೆ ಕೂಡ. ಶುದ್ಧವಾದ ನೈಷ್ಠಿಕ ಬ್ರಹ್ಮಚರ್ಯ ಬೇಡ. ನಾವೀಗ ನಮ್ಮ ಪತಿಗಳಿಗೆ ನಿಷ್ಠರಾಗಿದ್ರೆ ಅದೇ ಒಂದು ದೊಡ್ಡ ಬ್ರಹ್ಮಚರ್ಯ. ಪ್ರತಿಷ್ಠತೆ ಗೃಹಸ್ಥಾನ ಕಾಲಮುದ್ದೇಶ್ಯ ಕಾರಣಂ. ನಿರ್ದಿಷ್ಟ ಕಾಲಗಳಲ್ಲಿ ಗೃಹಸ್ಥನಾದ್ರೂ ಕೂಡ ನಿರ್ದಿಷ್ಟ ಕಾಲಗಳಲ್ಲಿ ಸಮಾಗಮ ಮಾಡುವಂತಿಲ್ಲ. ಮತ್ಯಾವ ದಿನಗಳು? ಜನ್ಮ ನಕ್ಷತ್ರಗಳು, ವ್ಯಕ್ತಿ ಹುಟ್ಟಿದ ನಕ್ಷತ್ರ, ಪುಣ್ಯಕ್ಷೇತ್ರ, ಪರ್ವಕಾಲಗಳು, ವೈಧೃತಿ, ವ್ಯತಿಪಾತ ಮೊದಲಾದ ಪರ್ವಕಾಲಗಳು, ಏಕಾದಶಿ ಇತ್ಯಾದಿ ದಿನಗಳು, ಮತ್ತು ದೇವತಾ ಕಾರ್ಯ ಇದ್ದಾಗ ಮನೆಯಲ್ಲಿ, ಧರ್ಮ ಕಾರ್ಯ ಇದ್ದಾಗ, ದೇವತಾ ಧರ್ಮ ಕಾರ್ಯೇಶು ಅಂತ ಎಲ್ಲ ಪ್ರಸಂಗಗಳಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಶ್ರಾದ್ದದ ಪ್ರಸಂಗ ಇದ್ದಾಗ ಕೂಡ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಅಂತ ಹಿಂದೆ ಬಂದಿದೆ. ಅದನ್ನ ಇಲ್ಲಿ ನಾವೀಗ ನೆನಪು ಮಾಡಿಕೊಳ್ಬೇಕು. ಬ್ರಹ್ಮಚರ್ಯ ವ್ರತಂ ಫಲಂ ಲಭೇತ್ ದಾರವ್ರತಿ ಸದಾ. ದಾರವ್ರತ ನಾವೆಲ್ಲರೂ ಕೂಡ ಈ ಪತಿವ್ರತ ಸ್ತ್ರೀಯರು ಅಂತ ಕೇಳ್ತಿರ್ತೇವೆ. ಪತಿವ್ರತ ಸ್ತ್ರೀಯರು ಅನ್ನುವಂತೆ ಇದೊಂದು ದಾರವ್ರತ ಅಂತ, ಪತ್ನಿ ವ್ರತ ಅಂತ. ಪತ್ನಿ ಜೊತೆಗೇನೆ ಬದುಕಿರೋದು. ಪತ್ನಿ ಜೊತೆಗೇನೆ ಹೀಗೆ ಬದುಕಿದ್ರೆ ಅವನು ಪತ್ನಿ ಸಮಾಗಮ ಯಾವಾಗ ಮಾಡಬೇಕು ಆವಾಗ ಮಾತ್ರ ಮಾಡಬೇಕು, ಯಾಕಾಗಿ ಮಾಡಬೇಕೋ ಆವಾಗ ಮಾತ್ರ ಅದನ್ನು ಮಾಡಬೇಕು. ಮೇಲೆ ಹೇಳಿದ ದಿನಗಳನ್ನೆಲ್ಲ ಪರಿತ್ಯಜಿಸಿದ್ರೆ ಅವನಿಗೂ ಬ್ರಹ್ಮಚರ್ಯದ ಫಲವೇ ಇದೆ. ಆ ಬ್ರಹ್ಮಚರ್ಯದ ವ್ರತವನ್ನು ಮಾಡಿದವನಿಗೆ ಶುದ್ಧಿ, ಆಯುಷ್ಯ, ಆರೋಗ್ಯ ಇದೆಲ್ಲವೂ ಕೂಡ ದೊರೆಯುತ್ತದೆ. ಅಂಥ ಮಹಾಫಲ ಆತನಿಗಿದೆ. ಉಮಾ ಕೇಳ್ತಾಳೆ ಮುಂದೆ, ನನಗೆ ತೀರ್ಥಯಾತ್ರೆಗಳ ಫಲದ ಕುರಿತಾಗಿ ವರ್ಣಿಸು. ತೀರ್ಥಯಾತ್ರೆ ಅಂದ್ರೆ ಯಾವುದು? ಅದಕ್ಕೆ ಶಿವ ಹೇಳ್ತಾನೆ, ಬ್ರಹ್ಮದೇವರು ತೀರ್ಥಯಾತ್ರೆಗಳ ಕುರಿತಾಗಿ ಹಿಂದೆ ವರ್ಣನೆ ಮಾಡಿದ್ದಾರೆ. ಅದನ್ನ ಈಗ ನಿನಗೆ ಹೇಳ್ತೇನೆ. ಮಹಾನದಿಗಳು ಅವೆಲ್ಲವೂ ಕೂಡ ಮಹಾತೀರ್ಥಗಳು ಅಂತ ಕರೆಸ್ಕೋತವೆ. ತಾಸಾಂ ಪ್ರಾಕ್ಸೋತ ಸಹ ಶ್ರೇಷ್ಠ. ಪೂರ್ವ ದಿಕ್ಕಿಗೆ ಹರಿಯುವಂತಹ ನದಿಗಳು ಇರ್ತಾವಲ್ಲ, ಅವೆಲ್ಲ ಬಹಳ ಶ್ರೇಷ್ಠ ನದಿಗಳು ಅಂತ ಕರೆಸ್ಕೊಂಡಿರ್ತವೆ. ನದಿಗಳ ಪರಸ್ಪರ ಸಂಗಮ ಇದ್ದಲ್ಲಿ ಪ್ರಯಾಗ ಮೊದಲಾದದ್ದೇನಿದೆ ಅದಂತೂ ಬಹಳ ಶ್ರೇಷ್ಠವಾದದ್ದು. ಕಪಿಲ, ಕಾವೇರಿ, ಸ್ಫಟಿಕ ಸರೋವರ ಮೊದಲಾದ ಸಂಗಮಗಳು, ತಿರುಮಕೂಡ್ಲಿನ ಸಂಯೋಗದ ಒಂದು ಪ್ರದೇಶ, ನದಿ ಸಾಗರ ಸಂಗಮ ಪ್ರದೇಶ, ಇವೆಲ್ಲವೂ ತೀರ್ಥಗಳೇ. ತಾಸಾಂ ಉಭಯತಃ ಕೂಲಂ ಯತ್ರ ತತ್ರ ಮನೀಷಿಭಿಹಿ. ಎರಡೂ ಕಡೆ ತೀರ ಇರುವಂಥ ಒಂದು ನದಿ ಏನಿರ್ತದೆ ಅದನ್ನ ಋಷಿಮುನಿಗಳು ಬಹಳ ಆದರದಿಂದ ಸೇವಿಸ್ತಾರೆ. ಬಹಳ ಪವಿತ್ರ, ಅದು ಮಹಾಫಲ ಕೊಡುವಂಥದ್ದು. ಸಮುದ್ರವೂ ಕೂಡ ಪರಮ ಮಂಗಳಕರವೇ. ಸಮುದ್ರದಲ್ಲಿ ಅನೇಕ ಜಲಾಶಯಗಳಿರ್ತವೆ. ಆದರೆ ಸಮುದ್ರವನ್ನ ನಮಗೆ ಗೊತ್ತಿರುವಂತೆ ಕೆಲವು ಪರ್ವಕಾಲ ಮೊದಲಾದ ಕಾಲಗಳಲ್ಲಿ ಮಾತ್ರ ಸ್ಪರ್ಶಿಸಬೇಕು. ಬೇರೆ ಎಲ್ಲಾ ಕಾಲದಲ್ಲಿ ಅಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡುವಂತಿಲ್ಲ. ಅನೇಕ ನದಿಗಳು ಅವೆಲ್ಲ ಉಷಿತಾನ ಮಹರ್ಷಿಭಿ ಅಂತಿದೆ ನೋಡಿ, ಅಲ್ಲಿ 57ನೇ ಶ್ಲೋಕದಲ್ಲಿ ಮಹರ್ಷಿಗಳು ವಾಸ ಮಾಡಿದ ತೀರ್ಥಕ್ಷೇತ್ರಗಳು ಅಂತ. ಭಾರತದಾದ್ಯಂತನೂ ಅನೇಕ ತೀರ್ಥಕ್ಷೇತ್ರಗಳ ಮಹಿಮೆಯಲ್ಲಿ ಇಲ್ಲೊಬ್ಬ ಯಾರೋ ಋಷಿ ಇದ್ದ, ಸಾಧು ಸತ್ಪುರುಷ ಇದ್ದ ಅಂತ ಕೇಳಿ ಬರ್ತಿರ್ತದೆ. ಈಗ ಅವರಲ್ಲಿ ಇಲ್ಲದೆ ಇರಬಹುದು, ಅಥವಾ ಇದ್ರೂ ನಮಗ್ ಕಣ್ಣಿಗೆ ಕಾಣದೇ ಇರಬಹುದು. ಆ ಋಷಿಯ ಸಂಪರ್ಕವುಳ್ಳಂತ ಅನೇಕ ನದಿಗಳೇನಿವೆ, ಪರ್ವತಗಳು, ಅದು ಪರ್ವತದಲ್ಲಿ ಋಷಿ ತಪಸ್ಸು ಮಾಡಿದ ಒಂದು ಪ್ರದೇಶ. ಋಷಿಗಳು ಅಂತಂದ್ರೆ ಪ್ರಾಚೀನ ಕಾಲದ ಋಷಿಗಳು ಅಂತಾನೆ ಏನಲ್ಲ, ಸನ್ಯಾಸಿಗಳು, ಮಹಾತ್ಮರು ವಾಸ ಮಾಡಿದಂಥ ಯಾವುದೇ ಆಧುನಿಕ ಕಾಲದ ಮಹಾತ್ಮರಾದರೂ ವಾಸ ಮಾಡಿರುವ ಪ್ರದೇಶಗಳು ಎಲ್ಲ ತೀರ್ಥಕ್ಷೇತ್ರಗಳೇ. ತದಾ ಪ್ರವೃತ್ತಿ ತೀರ್ಥತ್ವ ಲೇಭೆ ಲೋಕಹಿತಾಯವೈ. ಜಗತ್ತಿಗೆ ಒಂದು ಹಿತವನ್ನು ಕೊಡ್ಲಿಕ್ಕಾಗಿ ಇಂಥ ಸಂಜ್ಞೆಯನ್ನು ಪಡೆದವು ಅಂತ ಹೇಳ್ತಾರೆ. ನಮಗೆ ಭಾಗವತದ ಒಂದು ಶ್ಲೋಕ ಈ ಸಂದರ್ಭದಲ್ಲಿ ನೆನಪಾಗಬೇಕು. ನ ಹ್ಯಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಛಿಲಾಮಯಾ ತೇ ಪುನಃ ಚುರುಕಾಲೇನ ದರ್ಶನಾದೇವ ಸಾಧವ. ಸರೋವರ, ನದಿ, ಸಮುದ್ರ,
ಕೆರೆ ಮೊದಲಾದ ತೀರ್ಥಕ್ಷೇತ್ರಗಳು, ಮತ್ತೆ ಮಣ್ಣಿನ ಲೋಹದ ಕಟ್ಟಿಗೆಯ ವಿಗ್ರಹಗಳು, ಇವೆಲ್ಲ ಎಲ್ಲಿರ್ತಾವೋ ಅದನ್ನೆಲ್ಲ ತೀರ್ಥಕ್ಷೇತ್ರ ಅಂತ ನಾವು ಹೇಳ್ತಿರ್ತೀವಿ. ಅಲ್ಲಿ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ, ಸ್ನಾನ ಇತ್ಯಾದಿಗಳನ್ನ ನಾವು ಮಾಡಿಯೇ ಮಾಡ್ತೀವಿ. ಆದ್ರೆ ಅದೇ ಬಹಳ ದೊಡ್ಡದಲ್ಲ. ಅದರಿಂದ ಸಿಗುವ ಫಲಕ್ಕಿಂತ ಸಾಧುಗಳ ದರ್ಶನದಿಂದ ನಮಗೆ ಸಿಗುವಂತಹ ಫಲ ಅಂತ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕಾಗಿ ಮಹರ್ಷಿಗಳಿಂದ ಸೇವಿತವಾದ ನದಿಗಳು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಸಾಧುಗಳ ದರ್ಶನ ಅಂದ್ರೆ ಏನು? ದರ್ಶನ ಅಂತಂದ್ರೆ ಸಾಧುಗಳನ್ನ ನಾವು ನೋಡುವುದು, ಸಾಧುಗಳ ಕಣ್ಣಿಗೆ ನಾವು ಬೀಳುವುದು, ನಾವು ಅವರನ್ನು ನೋಡುವುದು, ಅವರು ನಮ್ಮನ್ನು ನೋಡುವುದು ಒಂದರ್ಥ. ಇನ್ನೊಂದು ದರ್ಶನ ಅಂತಂದ್ರೆ ಅವರ ದೃಷ್ಟಿಕೋನ, ತಾತ್ವಿಕ ದೃಷ್ಟಿಕೋನ, ಅವರ ಶಾಸ್ತ್ರೀಯ ಉಪದೇಶಗಳು, ಅವ್ರ ಹತ್ರ ಹೋಗಿ ನಾವೇನಾದ್ರೂ ಉಪದೇಶಗಳನ್ನು ಪಡ್ಕೊಳ್ತೀವಲ್ಲ, ಅದು ದರ್ಶನ ಅಂತಂದ್ರೆ ಮುಖ್ಯವಾಗಿ ದರ್ಶನ ಅದು. ಆ ದರ್ಶನದಿಂದ ತೇಪುನಂಚ ಉರುಕಾಲೇನ ದರ್ಶನಾದೇವ ಸಾಧವ. ಆ ದೃಷ್ಟಿಕೋನವನ್ನ, ಒಂದು ತಾತ್ವಿಕ ದೃಷ್ಟಿಕೋನವನ್ನ, ಉಪದೇಶವನ್ನು ನಮಗೇನು ಕೊಡ್ತಾರೆ ಸಾಧುಗಳು, ಅದು ನಮ್ಮನ್ನ ದೀರ್ಘಕಾಲ ಪವಿತ್ರರನ್ನಾಗಿ ಮಾಡುತ್ತದೆ. ಅಷ್ಟು ಪಾವಿತ್ರ್ಯವನ್ನ ಈ ವಿಗ್ರಹಗಳಾಗಲಿ, ನದಿಗಳಾಗಲಿ, ಜಲಾಶಯಗಳಾಗಲಿ ಮಾಡಲಾರವು. ತೀರ್ಥಗಳಲ್ಲಿ ಹೇಗೆ ಸ್ನಾನ ಮಾಡಬೇಕು ಅಂತ ಅನ್ನೋದನ್ನ ಈಗ ನಿನಗೆ ಹೇಳ್ತೇನೆ. ತತ್ ತೀರ್ಥಂ ಭವೇದ್ದೇವಿ ತಸ್ಯ ಸ್ನಾನ ವಿಧಿಂ ಶೃಣು. ಆ ಜನ್ಮನಾವೃತ ಭೂಯಿಷ್ಠ ಗತ್ವಾ ತೀರ್ಥಾನಿ ಕಾಂಕ್ಷಯ. ಜನ್ಮನ ಅಂತ ಕೆಲವು ಕಡೆ ಇದೆ, ಇನ್ ಕೆಲವು ಕಡೆ ತನ್ಮನಾಹ ಅಂತಿದೆ. ವೈಷ್ಣವ ಪಾಠದಲ್ಲಿ ತನ್ಮನಾಹ ಅಂತಿದೆ. ತೀರ್ಥವನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರಬೇಕು. ಅಲ್ಲಿ ಹೋಗಿ ಕೆಲವು ದಿನಗಳ ಕಾಲ ವಾಸ ಮಾಡಬೇಕು. ಉಪವಾಸ ತ್ರಯಂ ಕುರ್ಯಾತ್ ಏಕಂ ವಾ ನಿಯಮಾನ್ವಿತ. ಅವಸರದಲ್ಲಿ ತೀರ್ಥ ಮಾಡುವುದು, ಯಾತ್ರೆ ಮಾಡುವುದು ಸಲ್ಲದು. ಯಾವುದೇ ಕ್ಷೇತ್ರದಲ್ಲಿ ಸ್ವಲ್ಪ ಬಿಡುವು ಇಟ್ಕೊಂಡು ವಿರಾಮವಾಗಿ ಹೋಗಿ ಅಲ್ಲಿ ವಾಸ ಮಾಡಿ, ಅಲ್ಲಿ ವಿಧಿವಿಧಾನಗಳನ್ನೆಲ್ಲ ಅನುಸರಿಸಿ ಆ ಮೂಲಕ ಮನುಷ್ಯ ತನ್ನ ತೀರ್ಥಯಾತ್ರೆಯನ್ನು ಸಾರ್ಥಕವನ್ನಾಗಿ ಮಾಡ್ಕೋಬೇಕು. 3 ದಿವಸ ಅಥವಾ 1 ದಿವಸ ಅಲ್ಲಿ ಉಪವಾಸ ಮಾಡಬೇಕು. ಪೂರ್ಣ ಉಪವಾಸ ಅಂತ ಅರ್ಥ ಅಲ್ಲ, ಆಹಾರದ ನಿಯಮವನ್ನು ಸಾಧಿಸಬೇಕು. ಪುಣ್ಯಮಾಸಯುತೆ ಕಾಲೇ ಪೌರ್ಣಮಸ್ಯಾಂ ಯಥಾವಿಧಿ. ಅನೇಕ ಆಷಾಢ ಮಾಸ, ಕಾರ್ತಿಕ ಮಾಸ, ಮಾಘ ಮಾಸ, ವೈಶಾಖ ಮಾಸ ಮೊದಲಾದ ಮಾಸಗಳೇನಿರ್ತವೆ, ಆ ಮಾಸಗಳಲ್ಲಿ ಮತ್ತೆ ಅದರಲ್ಲೂ ಕೂಡ ಹುಣ್ಣಿಮೆ ವಿಧಿಗಳು ಬಂದಾಗ ಆ ತೀರ್ಥದ ದೇವತೆಯನ್ನು ನೆನೆಸ್ತಾ ಸ್ನಾನ ಮಾಡಬೇಕು. 3 ಬಾರಿ ನೀರಿನಲ್ಲಿ ಮುಳುಗಿ ಜ್ಞಾನಿಗಳಾದ ಬ್ರಾಹ್ಮಣರಿಗೆ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ದೇವತಾ ಪೂಜೆ ಮಾಡಿ ಮತ್ತೆ ಅಲ್ಲಿಂದ ಮರಳಬೇಕು. ಸಮೀಪ ತೀರ್ಥ ಸ್ನಾನಾತ್ತು ದೂರ ತೀರ್ಥಂ ಸುಪೂಜಿತಂ ಅಂತ ಹೇಳ್ತಾರೆ. ನಿತ್ಯ ನಾವು ಇರುವಂತಹ ಒಂದು ಪ್ರದೇಶ ಏನಿದೆ, ನಮಗೆ ಬಳಕೆ ಇರುವಂತಹ ತೀರ್ಥ ಪ್ರದೇಶ, ಅದಕ್ಕಿಂತ ದೂರದಲ್ಲಿರುವಂತಹ ತೀರ್ಥ ಸ್ಥಾನ, ನಾವು ಪ್ರಯತ್ನಪೂರ್ವಕವಾಗಿ ಒಂದ್ ಕಡೆ ಹೋಗಿ ಮಾಡುವ ತೀರ್ಥ ಸ್ಥಾನ ಏನಿದೆ ಅದು ಹೆಚ್ಚು ಶ್ರೇಷ್ಠ ಅಂತ ಹೇಳ್ತಾನೆ. ಇಲ್ಲಿದ್ದವರು ನಾವು ಗಂಗೆ, ಕಾವೇರಿ, ಗೋದಾವರಿ, ಕೃಷ್ಣ ಮೊದಲಾದ ನದಿಗಳಿಗೆ ಹೋಗ್ತೇವೆ. ಅಲ್ಲಿದ್ದವರು ಕೆಲವು ಬಾರಿ ಹಾಗಾದ್ರೆ ಎಲ್ಲಿ ಹೋಗ್ಬೇಕು? ಅವರು ಬೇರೆ ತೀರ್ಥಗಳಿಗೆ ಹೋಗ್ಬೇಕು. ಅದಕ್ಕೆ ಒಂದು ಅರ್ಥ ಏನು ಅಂತಂದ್ರೆ, ಮನುಷ್ಯ ತಾನಿದ್ದ ಜಾಗದಿಂದ ಹೊರಗೆ ಹೋಗಿ ಅನೇಕ ಜನ ಸಾಧುಗಳನ್ನ, ಸತ್ಪುರುಷರನ್ನ, ಶ್ರೇಷ್ಠವಾದಂತಹ ಆದರ್ಶಗಳನ್ನ ಮೈಗೂಡಿಸಿಕೊಂಡಂತವ್ರನ್ನೆಲ್ಲ ಭೇಟಿಯಾಗುವ ಪ್ರಸಂಗ ಬರ್ತದೆ. ಬೇರೆ ಬೇರೆ ಕಡೆ ಹೋದ್ರೆ ಇದ್ದಲ್ಲೇ ಇದ್ರೆ ಬಾವಿಯೊಳಗಿನ ಕಪ್ಪೆಯಂತೆ ನಮ್ಮದೇ ದೊಡ್ಡ ತೀರ್ಥ, ನಮ್ಮದೇ ದೊಡ್ಡ ಕ್ಷೇತ್ರ ಅಂದ್ಕೊಂಡು ನಮ್ಮ ಬೆನ್ನು ನಾವೇ ತಟ್ಟಿಸಿಕೊಂಡು ಕೂತಿರ್ಬೇಕಾಗ್ತದೆ. ಅದಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಅರ್ಥ ಹೊಂದಿದ್ದಂತೆ ಕಾಣಿಸ್ತದೆ. ಈಗಾಗಲೇ ತುಂಬಾ ಶುದ್ಧವಾದಂತಹ ಶರೀರ, ಮನಸ್ಸು ಉಳ್ಳವನು ಯಾರಾಗಿರ್ತಾನೆ, ಅವನು ತೀರ್ಥ ಸ್ನಾನ ಮಾಡಿದ್ರೆ ಮತ್ತಷ್ಟು ಶುದ್ಧಿಯನ್ನು ಹೊಂದುತ್ತಾನೆ. ಆ ತಪಸ್ಸಿನ ಸಲುವಾಗಿಯೇ, ಪಾಪನಾಶದ ಸಲುವಾಗಿಯೇ ತೀರ್ಥಗಳನ್ನ ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ಏವಂ ಪುಣ್ಯೇಶು ಮಾಸೇಶು ತೀರ್ಥಸ್ನಾನಂ ಶುಭಂ ಭವೇತ್. ಪುಣ್ಯೇಶು ಮಾಸೇಶು ಅಂತಿದೆ, ಪುಣ್ಯೇಶು ತೀರ್ಥೇಶು ಅಂತ ಕೆಲವು ಕಡೆ ಪಾಠ ಇದೆ. ಪುಣ್ಯ ತೀರ್ಥಗಳಲ್ಲಿ, ಪುಣ್ಯ ತೀರ್ಥಕ್ಷೇತ್ರಗಳಲ್ಲಿ ಮಾಡುವ ಸ್ನಾನ ಅಂತ ಅನ್ನೋದು ಬಹಳ ಪವಿತ್ರವಾದಂತಹ ಒಂದು ಸ್ಥಾನ ಅದು.
ಮುಂದೆ ಅಧ್ಯಾಯ ಬದಲಾವಣೆ ಆಗಿದೆ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಆ ಅಧ್ಯಾಯ ಮುಂದುವರಿತದೆ. ಈಗ ನಾವು ವೈಷ್ಣವ ಪಾಠದಲ್ಲಿ ನೋಡುವಂತಹ 219ನೇ ಅಧ್ಯಾಯ ಏನಿದೆ, ಇದು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಾಗ್ಲಿ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಾಗ್ಲಿ ಕಾಣಿಸದೇ ಇರುವಂತಹ ಒಂದು ಪ್ರತ್ಯೇಕವಾದಂತಹ ಅಧ್ಯಾಯವಾಗಿದೆ. ಈ ಎಲ್ಲಾ ಅಧ್ಯಾಯಗಳು ಗೀತಾಪ್ರಸಿನ ಪಾಠದಲ್ಲಿ ಅಂತೂ ಇಲ್ಲವೇ ಇಲ್ಲ. ಈ ಒಂದು ಅಧ್ಯಾಯ ವೈಷ್ಣವ ಪಾಠದಲ್ಲಿ ಮಾತ್ರ ಕಾಣಿಸ್ತದೆ, ನನಗೆ ಬೇರೆ ಕಡೆ ಅದು ಕಾಣಲಿಲ್ಲ. ಆದ್ರೂ ಕೂಡ ಇದನ್ನು ನಾವೀಗ ನೋಡೋಣ. ಮಹೇಶ್ವರ ಆ ಪಾರ್ವತಿಗೆ ಅದನ್ನ ವಿವರಿಸ್ತಾ ಹೋದ. ಸೋಪಕರಣ ಅನ್ನುವ ಒಂದು ಸುಕೃತ ಪುಣ್ಯ, ಅದ್ರ ಬಗ್ಗೆ ಅವನ ವಿವರಣವನ್ನು ಕೊಡ್ತಾ ಇದ್ದಾನೆ. ಗೃಹಸ್ಥರು ಇದನ್ನ ಮಾಡ್ತಾರೆ. ನಿತ್ಯ ಮಾಡುವಂತಹ ದಾನಗಳು, ದೇವಪೂಜೆ, ಪಿತೃಪೂಜೆ ಇದೆಲ್ಲವೂ ಕೂಡ ಸೋಪ ಸಾಧನ ಅಥವಾ ಸೋಪಕರಣ ಅಂತ ಕರೆಸ್ಕೋತದೆ. ಶ್ಲೋಕದಲ್ಲಿ ಆ 2 ಶ್ಲೋಕಗಳಲ್ಲಿ ಸೋಪ ಸಾಧನ ಮತ್ತೆ ಸೋಪಕರಣ ಅಂತ 2 ರೀತಿಯಾದ ಶಬ್ದಗಳು ಇರುವುದನ್ನ ನೀವು ಗಮನಿಸಬೇಕು. ಈ ಗೃಹಸ್ಥರು ಮಾಡುವಂತಹ ದೇವಪೂಜೆ, ಪಿತೃಪೂಜೆ ಇತ್ಯಾದಿ ಧರ್ಮ ಕಾರ್ಯಗಳು, ಬೇರೆಲ್ಲವೂ ಕಾರ್ಯಗಳು ಕೂಡ ಸೋಪ ಸಾಧನ ಅಂತ ಕರೆಸ್ಕೊಂಡಿವೆ. ಈ ಜಗತ್ತಿನಲ್ಲಿ ಮೊದಲು ತಾನು ಸಂಪಾದನೆ ಮಾಡ್ತಾನೆ ಮನುಷ್ಯ, ಅದನ್ನ ಇನ್ನೊಬ್ಬರಿಗೆ ದಾನ ಮಾಡ್ತಾನೆ. ಮುಂದೆ ಅದರ ಫಲವನ್ನ ಇನ್ನೊಂದು ಜನ್ಮದಲ್ಲಿ ಪಡ್ಕೋತಾನೆ. ಲೋಕಸಿದ್ಧಂತು ಯದ್ದ್ರವ್ಯಂ ಸರ್ವಸಾಧಾರಣಂ ಭವೇತ್. ಪಾರ್ವತಿ ಕೇಳ್ತಾ ಇದ್ದಾಳೆ. ಜಗತ್ತಿನಲ್ಲಿ ಅನೇಕ ತರದ ಸಂಪತ್ತಂತೂ ಕಂಡು ಬರ್ತದಲ್ಲ. ಈ ಸಂಪತ್ತನ್ನ ದಾನ ಮಾಡುವಂತ ಮನುಷ್ಯ ಧರ್ಮವನ್ನ, ಪುಣ್ಯವನ್ನು ಪಡೆಯೋದು ಹೇಗೆ? ಏವಂ ಸಾಧಾರಣೇ ದ್ರವ್ಯೇ ಕಸ್ಯ ಸತ್ವಂ ಕಥಂ ಭವೇತ್. ಜಗತ್ತಿನಲ್ಲಿ ಇರುವಂತಹ ಸಂಪತ್ತೆಲ್ಲವೂ ಕೂಡ ಎಲ್ರಿಗೂ ಸಂಬಂಧಪಟ್ಟದ್ದಾಗಿದೆ. ಯಾರೋ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಸಂಪತ್ತೇನೂ ಅಲ್ಲ ಇದು. ಹಾಗಿರುವಾಗ ಆ ಒಂದು ನಿರ್ದಿಷ್ಟ ಸಂಪತ್ತಿನ ಮೇಲೆ ಒಬ್ಬನಿಗೆ ಅಧಿಕಾರ ಹೇಗೆ ಬರ್ತದೆ ಅಂತ ಪಾರ್ವತಿ ಪ್ರಶ್ನಿಸುವಂತೆ ಇಲ್ಲಿ ನಮಗೆ ಕೇಳಿ ಬರ್ತದೆ. ಲೋಕೆ ಭೂತಮಯಂ ದ್ರವ್ಯಂ ಸರ್ವಸಾಧಾರಣಂ ತಥಾ. ಮಹೇಶ್ವರ ಅದನ್ನ ಒಪ್ತಾನೆ. ಪಂಚಭೂತಗಳಿಂದ ಹುಟ್ಟಿದಂತಹ ಎಲ್ಲಾ ಸಂಪತ್ತು ಕೂಡ ಎಲ್ರಿಗೂ ಸಂಬಂಧಪಟ್ಟದ್ದೇ ಇದು. ಅದನ್ನ ತನಗೆ ಏನು ಉಪಲಬ್ಧ ಆಗಿದೆ, ಯಾವ ಸಂಪತ್ತು ತನ್ನ ಕೈಯಲ್ಲಿದೆ ಅದನ್ನು ಮತ್ತೊಬ್ಬರಿಗೆ ದಾನ ಮಾಡುವ ವ್ಯಕ್ತಿ ಪುಣ್ಯವನ್ನು ಪಡ್ಕೋತಾನೆ. ದಾನ ಮಾಡುವ ವ್ಯಕ್ತಿ ದಾತ ಪ್ರಕೃತಿ ಹೀನಶ್ಚ ಧ್ಯೇಯಂ ಸೋಪಕೃತಂ ತಥಾ. ಅವನು ದಾನ ಮಾಡುವಂತ ವ್ಯಕ್ತಿ ದಾನ ಮಾಡಿದ ಮೇಲೆ ಆ ವಸ್ತುವನ್ನು ಕಿತ್ಕೊಳ್ತಾನೆ. ಏನೇನು ಅಲ್ಲಿದೆ ಅಂತಂದ್ರೆ, ಒಟ್ಟು 6 ಅಂಗಗಳು. ಷಡ್ಗುಣ ಮುಚ್ಚತೆ. ದಾನ ಕೊಡಬೇಕಾದ್ರೆ 6 ಸಂಗತಿಗಳಿರ್ಬೇಕಂತೆ. ದಾನ ಮಾಡುವ ವ್ಯಕ್ತಿ, ದಾನ ಕೊಡಬೇಕಾದಂತಹ ವಸ್ತು, ಉಪಕ್ರಮ ಅಂದ್ರೆ ಪ್ರಾರಂಭ, ದೇಶ ಮತ್ತು ಕಾಲ. ಇವು ದಾನದ 6 ಅಂಗಗಳು. ಇಲ್ಲಿ ಅನುವಾದವನ್ನು ಹೇಗಿದ್ದಂತೆ ನಿಮ್ಮ ಮುಂದೆ ಓದಿದೆ. ಅದರ ವಾಸ್ತವಿಕವಾಗಿ ಅರ್ಥ ಏನು ಅಂತಂದದಕ್ಕೆ, ದಾನ ಮಾಡುವವನು ಪ್ರಕೃತಿಹೀನನಾದವನು ಅಂತ ಅರ್ಥ ಅಲ್ಲ. ಅದಕ್ಕೆ ದಾನ ಮಾಡುವವನು ಅಂತ ಒಂದು ಕಾಮ ಹಾಕೋಬೇಕು, ದ್ರವ್ಯಹೀನನಾದವನು ಅಂತ ಇನ್ನೊಂದು, ದೇಯವಾದ ವಸ್ತು ಅಂತ ಇನ್ನೊಂದು, ಉಪಕ್ರಮ ಅಂತ ಒಂದು, ದೇಶ ಅಂತ ಒಂದು, ಕಾಲ ಅಂತ ಒಂದು. ಅಲ್ಲಿ ಕಾಮ ತಪ್ಪಿರೋದ್ರಿಂದ ಅರ್ಥವೇ ಹಾಳಾಗಿ ಹೋಗುವಂತ ಸಾಧ್ಯತೆ ಬಂದಿದೆ ನೋಡಿ. ದಾನ ಮಾಡುವ ವ್ಯಕ್ತಿ ಹತ್ರ ಆ ದಾನ ಮಾಡುವ ವಸ್ತು ಇರ್ತದೆ, ತಗೊಳ್ಳುವ ವ್ಯಕ್ತಿ ಹತ್ರ ಏನೂ ಇರೋದಿಲ್ಲ. ತಗೊಂಡ ಮೇಲೆ ಅದು ಅವಂದಾಗ್ತದೆ. ಆದ್ರಿಂದ ದಾನ ಮಾಡುವವನು ಅಲ್ಲೊಂದು ಕಾಮ ಬೇಕು. ದ್ರವ್ಯಹೀನನಾದವನು ಅಂದ್ರೆ ಅವನೇ ಸ್ವೀಕಾರ ಮಾಡುವವನು. ದೇಯವಾದಂತಹ ವಸ್ತು. ಉಪಕ್ರಮ ಅಂತಿದೆ. ಉಪಕ್ರಮ ಅಂದ್ರೆ ಧರ್ಮ, ಬುದ್ಧಿ, ಧಾರ್ಮಿಕ ಆಲೋಚನೆಗಳು ಅಂತ ಹೀಗೆ ಇದ್ದಂತೆ ಕಾಣಿಸ್ತದಷ್ಟೆ.
ಅದೇನೋ ಅಷ್ಟು ಮಹತ್ವದ್ದಲ್ಲ. ಅಂತೂ ದೇಶ ಕಾಲ ಅಂತೂ ಎಲ್ಲ ಕಡೆ ಬೇಕೇ ಬೇಕು. ಮನೋವಾಕ್ ಕಾಯ ಕರ್ಮಗಳಿಂದ ಶುದ್ಧನಾಗಿದ್ದು ಸತ್ಯವನ್ನು ಮಾತಾಡ್ತಾ ಕ್ರೋಧವನ್ನು ಗೆದ್ದು ಶ್ರದ್ಧಾ ಇರುವ ಒಂದು ಮನಸ್ಸಿನಿಂದ ಏನೊಂದು ದಾತೃ ಇದ್ದಾನೆ, ಶ್ರದ್ಧಾವಾನ್ ಆಸ್ತಿಕಶ್ಚೈವ ಏವಂ ದಾತ ಪ್ರಶಸ್ಯತೆ. ಅಲ್ಲಿ ಅಂತಹ ದಾತೃವು ಪ್ರಶಂಸಿಸಲ್ಪಡ್ತಾನೆ ಅಂತಿದೆ. ಅದು ದಾನವನ್ನು ಸ್ವೀಕರಿಸುವವನು ಅಂತ ಅರ್ಥ ಬರೆದಿದ್ದಾರೆ. ದಾನವನ್ನು ಸ್ವೀಕರಿಸುವವನು ಅಂತ ಅರ್ಥ ಅಲ್ಲ, ಅದಕ್ಕೆ ದಾನವನ್ನು ಕೊಡುವವನು ಅಂತ ಅರ್ಥ. ಅದಕ್ಕೆ ನಮಗೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ದಾನವನ್ನು ಸ್ವೀಕರಿಸುವವನು ಅಂತ ಅರ್ಥದ ಬದಲಾಗಿ ದಾನವನ್ನು ಕೊಡುವವನು ಅಂತ ಅರ್ಥ ಅಲ್ಲಿ ಆಗಬೇಕು. ಈ ಹಿಂದಿನ ಶ್ಲೋಕದಲ್ಲಿ 7ನೇ ಶ್ಲೋಕದಲ್ಲಿ ದಾತ ಪ್ರಕೃತಿಹೀನಶ್ಚ ಅಂತ ಬಂತಲ್ಲ, ಅಲ್ಲಿ ದಾನ ಮಾಡುವವನು ಅಂತ ಪ್ರತ್ಯೇಕ ಆಗಬೇಕು, ದ್ರವ್ಯಹೀನನು ಅಂತ ಪ್ರತ್ಯೇಕ ಆಗಬೇಕು, ದೇಯವಾದ ವಸ್ತು ಅಂತ 3ನೇದ್ದು, ಉಪಕ್ರಮ, ದೇಶ, ಕಾಲ ಅಂತ 6 ಅಂಗಗಳನ್ನ ನಾನು ಹೇಳಿದೆ. ಅವರು ದಾನ ಮಾಡುವವನು ದ್ರವ್ಯಹೀನನಾದವನು ಅಂತ ಒಂದೇ ಮಾಡ್ಕೊಂಡಿದ್ದಾರಲ್ಲ, ಹಾಗೆ ಯಾಕೆ ಮಾಡ್ಕೊಂಡಿದ್ದಾರೆ? ಅದು ಒಂದು ಪ್ರಮಾದವೇ. ಅದು ಲಕ್ಷಾಲಂಕಾರ ಮಾಡಿದ ಒಂದು ಸಮಸ್ಯೆ. ದಾತ ಪ್ರಕೃತಿಹೀನಶ್ಚ ಇತ್ಯತ್ರ ಪ್ರಕೃತಿಹೀನ ಪ್ರಕೃತ್ಯ ಸ್ವಭಾವೇನ ಹೀನ, ಸ್ವಾಭಾವಿಕವಾಗಿಯೇ ಏನೂ ಧನ ಕನಕಾದಿಗಳು ಇಲ್ಲದೇ ಇದ್ದವನು, ಇದು ಪ್ರಕೃತಿಹೀನ ಅನ್ನೋ ಶಬ್ದಕ್ಕೆ ಅರ್ಥ. ದ್ರವ್ಯಹೀನ ದರಿದ್ರ ಇತ್ಯರ್ಥ, ದುಡ್ಡಿಲ್ಲದವನು ಅಂತ ಅರ್ಥವನ್ನು ಲಕ್ಷಾಲಂಕಾರದಲ್ಲಿ ಬರೆದಿದ್ದಾರೆ. ದಾತ ದೇವಪಿತೃಕಾರ್ಯಾದಿಷು ಧನ ವಿನಿಯೋಗ ಕರ್ತೃತ್ವಂ ಇದಂ ದ್ವಯಂ ಪ್ರತಿಗೃಹೀತು ವಿಶೇಷಣಂ. ಇದನ್ನು ಗಮನಿಸಿ. ದಾತ ಅಂತಂದ್ರೆ ದೇವ ಪಿತೃಕಾರ್ಯ ಇತ್ಯಾದಿ ಯಾವುದೇ ಪ್ರಸಂಗ ಬಂದಾಗ ದುಡ್ಡನ್ನು ಯಾರು ವಿನಿಯೋಗ ಮಾಡ್ತಾ ಇರ್ತಾನೆ ಆ ವ್ಯಕ್ತಿಗೆ ದಾತ ಅಂತ ಹೇಳ್ತಾರೆ. ನಮ್ಗೆ ಇದು ಸರಿಯಾಗಿದೆ. ಧನವನ್ನು ವಿನಿಯೋಗಿಸುವ ವ್ಯಕ್ತಿಗೆ ದಾತ ಅಂತ ಕರೀತಾರೆ. ಇದಂ ದ್ವಯಂ ಪ್ರತಿಗೃಹೀತು ವಿಶೇಷಣಂ. ಇವೆರಡೂ ಕೂಡ ದಾನವನ್ನು ಸ್ವೀಕಾರ ಮಾಡುವವನಿಗೆ ವಿಶೇಷಣವಾಗಿ ನಾವು ತಗೊಳ್ಬೇಕು ಅಂತ ಅಲ್ಲಿ ಲಕ್ಷಾಲಂಕಾರದಲ್ಲಿ ಬರೆದಿದ್ದಾರೆ. ಯಾವೆರಡು? ದಾತ ಅನ್ನೋ ಶಬ್ದವು ಹಾಗೆ ಪ್ರಕೃತಿಹೀನ ಅನ್ನೋ ಇವೆರಡೂ ವಿಶೇಷಣಗಳನ್ನ ದಾನ ಸ್ವೀಕಾರ ಮಾಡುವವನಿಗೆ ವಿಶೇಷಣವಾಗಿ ಮಾಡೋದು ಹೇಗೆ? ಅದು ಸರಿಯಲ್ಲ. ಅದು ಲಕ್ಷಾಲಂಕಾರ ಆ ಅರ್ಥ ಹೇಳಿದ್ದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಅಲ್ಲಿರುವಂತಹ ಅರ್ಥವನ್ನೇ ಇವರು ಅನುವಾದ ಮಾಡಿದ್ದಾರೆ ಅಷ್ಟೇ. 6 ಅಂಗಗಳು ಅಂತ ಹೇಳಿದ್ದಾರೆ. 6 ಅಂಗಗಳಾಗಬೇಕಾದ್ರೆ ದಾನ ಮಾಡುವವನು ದ್ರವ್ಯಹೀನನಾದವನು ಅಂತ ಒಂದೇ ತಗೊಂಡ್ಬಿಟ್ರೆ ಮುಂದೆ ದೇವಾದ ವಸ್ತು 2 ಆಯ್ತು, ಉಪಕ್ರಮ 3 ಆಯ್ತು, ದೇಶ ಮತ್ತು ಕಾಲ 5 ಆಯ್ತು. 6 ಆಗೋದು ಹೇಗೆ? ಈ 6 ಅಂತ ಕೌಂಟ್ ಆದ್ರೂ ಮಾಡಬೇಡವಾ ಲಕ್ಷಾಲಂಕಾರ? ಅಥವಾ ಅದನ್ನು ಅನುವಾದ ಮಾಡುವವರು, ಆ ಲಕ್ಷಾಲಂಕಾರವನ್ನು ಅನುಸರಿಸುವವರು? ಇದಂ ದ್ವಯಂ ಪ್ರತಿಗೃಹೀತು ವಿಶೇಷಣಂ. ದಾತ ಅಂದ್ರೆ ಕೊಡುವವನು, ಪ್ರತಿಗೃಹೀತ ಅಂದ್ರೆ ಸ್ವೀಕಾರ ಮಾಡುವವನು. ಸ್ವೀಕಾರ ಮಾಡುವವನಿಗೆ ಇವೆರಡೂ ವಿಶೇಷಣ ಆಗೋದು ಹೇಗೆ? ದಾತ ಮತ್ತು ಪ್ರತಿಗೃಹೀತ ಅನ್ನೋದು ಎರಡೂ ಕೂಡ ದಾತ ಮತ್ತು ಪ್ರಕೃತಿಹೀನ ಅಷ್ಟೇ ಅನ್ನೋದು. ಈ ನಾನು ಪ್ರತಿಗೃಹೀತ ಅಂತ ಶಬ್ದ ಹೇಳಿದೆ, ಅದಲ್ಲ. ದಾತ ಮತ್ತು ಪ್ರಕೃತಿಹೀನ ಅನ್ನುವ ಎರಡೂ ಶಬ್ದಗಳು ಪ್ರತಿಗೃಹೀತು ದಾನವನ್ನು ಸ್ವೀಕಾರ ಮಾಡುವವನಿಗೆ ವಿಶೇಷಣ ಆಗೋದು ಹೇಗೆ? ಇಂಥವೆಲ್ಲ ಸಮಸ್ಯೆಗಳನ್ನ ಲಕ್ಷಾಲಂಕಾರ ಸರಿಯಾಗಿ ಇದ್ದದ್ದನ್ನ ಅಲ್ಲಿ ಓದುವವರಿಗೆ ಸರಿಯಾಗಿ ವಿಚಾರ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗೇ ಬಿಡ್ತದೆ. ದಾನ ಕೊಡುವವನೊಬ್ಬ ಇರ್ತಾನೆ, ದಾನ ಸ್ವೀಕಾರ ಮಾಡುವವನಿರ್ತಾನೆ. ಸ್ವೀಕಾರ ಮಾಡುವವನು ದ್ರವ್ಯಹೀನನಾಗಿರ್ತಾನೆ. ಅವನ್ನ ಆ ಥರ ಪ್ರತ್ಯೇಕಿಸಿಕೊಂಡಾಗಲೇ ಅಲ್ಲಿ 6 ಅಂಗ ಆಗ್ತದೆ. ಇಂಥವೆಲ್ಲ ಸಮಸ್ಯೆ ಇಲ್ಲದೇ ಇದ್ದಲ್ಲಿ ಸಮಸ್ಯೆಯನ್ನು ಹುಟ್ಟಾಕುವುದು ಲಕ್ಷಾಲಂಕಾರದಲ್ಲಿ ಅನೇಕ ಕಡೆ ಕಂಡಿದೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಲಕ್ಷಾಲಂಕಾರವನ್ನು ಓದುವವರು, ಅನುವಾದವನ್ನು ಓದುವವರು ಎಲ್ಲರೂ ಕೂಡ. ಶುದ್ಧ ದಾಂತಹ ಇಂದ್ರಿಯ ನಿಗ್ರಹ ಇರಬೇಕು, ಶುದ್ಧನಾಗಿರ್ಬೇಕು, ಕ್ರೋಧವನ್ನು ಗೆದ್ದಿರಬೇಕು. ಇಂತಹ ಪಾತ್ರನ ಬಗ್ಗೆ ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಏತಾನ್ ಪಾತ್ರ ಗುಣಾನ್ ವಿದ್ಧಿ ತಾದೃಕ್ ಪಾತ್ರಂ ಪ್ರಶಸ್ಯತೆ ಅಂತ 9 ಮತ್ತು 10ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ 8ನೇ ಶ್ಲೋಕದಲ್ಲಿ ಹೇಳಿದ್ದು ದಾನ ಕೊಡುವವನನ್ನ ಏವಂ ದಾತಾ ಪ್ರಶಸ್ಯತೆ ಅಂತ, ತಾದೃಕ್ ಪಾತ್ರಂ ಪ್ರಶಸ್ಯತೆ ಅಂತ ದಾನವನ್ನ ಸ್ವೀಕಾರ ಮಾಡುವವನ ಬಗ್ಗೆ ಹೇಳ್ತಾ ಇದ್ದಾರೆ. ಅವನು ಜ್ಞಾನ ಸಂಪನ್ನನಾಗಿರ್ಬೇಕು, ವಿದ್ಯಾಸಂಪನ್ನನಾಗಿರ್ಬೇಕು ಇತ್ಯಾದಿ ಗುಣಗಳನ್ನ ಅಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ಅಲ್ಲಿ ಪ್ರತ್ಯೇಕಿಸಿ ತಿಳ್ಕೊಳ್ಳದೆ ಹೋದ್ರೆ ದಾತ ಅನ್ನೋ ಶಬ್ದಕ್ಕೆ ದಾನ ಸ್ವೀಕಾರ ಮಾಡುವನು ಅಂತ ಅರ್ಥ ಮಾಡುವುದಾದ್ರೆ ಅದೆಂಥ ಶಬ್ದದ ಜೋಡಣೆ. ಮೂಲಕಾರರು ಹೇಳಿದ್ದೇನು, ನಾವು ಅನುವಾದ ಮಾಡಿದ್ದೇನು? ಪಿತೃಕಾರ್ಯ ನಡೆದಾಗ, ದೇವ ಕಾರ್ಯ ನಡೆದಾಗ, ಅಗ್ನಿ ಕಾರ್ಯ ನಡೆದಾಗ ಒಬ್ಬ ಸರಿಯಾದ ಪಾತ್ರನಿಗೆ ದಾನ ಮಾಡಿದ್ರೆ ಅದರಿಂದ ಮಹಾಫಲ ಇದೆ.
ಯದ್ ಯದ್ ಅರ್ಹತಿ ಯೋ ಲೋಕೆ ಪಾತ್ರಂ ತಸ್ಯ ಭವೇಚ್ಚ ಸಹ. ಈ ಯಾವ ಒಬ್ಬ ವ್ಯಕ್ತಿ ಯಾವುದಕ್ಕೆ ಯೋಗ್ಯನಾಗಿದ್ದಾನೋ ಆ ವಸ್ತುವಿಗೆ ಅವನು ಪಾತ್ರ ಅಂತ ಕರೆಸ್ಕೊತಾನೆ. ಇಲ್ಲಿ ನೋಡಿ, ಆ ಅನುವಾದನೂ ಕೂಡ ಅಲ್ಲೂ ಮತ್ತೆ ತಪ್ಪಾಗಿದೆ. ಮುಚ್ಚೇದ್ ಆಪನ್ನ ಆಪದಮಾಪನ್ನ ಏನ ಪಾತ್ರಂ ಸತಸ್ಯತು. ಸತ್ಪಾತ್ರನಿಗೆ ದಾನ ಮಾಡಿದ್ರೆ ಸತ್ಪಾತ್ರನಾದ ವ್ಯಕ್ತಿಗೆ ದಾನ ಮಾಡಿದ್ರೆ ಆ ದಾನ ಕೊಟ್ಟವನು ಸರಿಯಾದಂತಹ ಸದ್ಗತಿಯನ್ನು ಪಡ್ಕೋತಾನೆ. ದೇವಪಿತೃ ಅಡ್ಡಿಕಾರ್ಯೇಶು ಶಬ್ದವನ್ನು ಗಮನಿಸಿ. ತಸ್ಯ ದತ್ತಂ ಮಹಾಫಲಂ. ಒಬ್ಬ ಸತ್ಪಾತ್ರನಿಗೆ ದಾನ ಮಾಡಿದ್ದಕ್ಕೆ ಮಹಾಫಲ ಇದೆ. ಮುಂದಿನ ಆ ನಡುವಿನ ಅರ್ಥ ಗಮನಿಸಿ. ಯದ್ಯದ್ ಅರ್ಹತಿಯೋ ಲೋಕೆ, ಯಾವ ವ್ಯಕ್ತಿಯೋ ಯತ್ ಯಾವ್ಯಾವ ವಸ್ತುವನ್ನ ಪಡೆಯಲು ಅಂತ ಅರ್ಥ. ಅರ್ಹತಿ ಯೋಗ್ಯನಾಗಿರುತ್ತಾನೋ, ಲೋಕೆ ಅಂದ್ರೆ ಈ ಜಗತ್ತಿನಲ್ಲಿ, ತಸ್ಯ ಆ ವಸ್ತುವಿಗೆ, ಸಹ ಆ ವ್ಯಕ್ತಿಯು ಅಂದ್ರೆ ಅರ್ಹನಾಗಿರುವ ವ್ಯಕ್ತಿಯು ಪಾತ್ರನೆಂದು ಎನಿಸಿಕೊಳ್ಳುತ್ತಾನೆ. ಅಲ್ಲಿ ಯತ್ ಅಂತ ಶಬ್ದ ಬಂದಿದೆ. ಆ ಯತ್ ಎಂಬ ಶಬ್ದದಿಂದ ತಸ್ಯ ಅಂತ ಶಬ್ದದಿಂದ ಒಂದೇ ಸಂಗತಿಯನ್ನು ನಾವು ಇಟ್ಕೊಳ್ಬೇಕು. ಯಾವುದನ್ನ ಪಡೆಯಲು ಯಾರು ಯೋಗ್ಯನೋ ಆ ವಸ್ತುವಿಗೆ ಆ ವ್ಯಕ್ತಿಯು ಪಾತ್ರ ಎಂದು ಎನಿಸಿಕೊಳ್ಳುತ್ತಾನೆ. ಒಬ್ಬ ಅನ್ನಕ್ಕೆ ಪಾತ್ರನಾಗಿರ್ತಾನೆ. ಅನ್ನದಾನಕ್ಕೆ ಅವನ ಪಾತ್ರ, ಯಾಕಂದ್ರೆ ಅವನಿಗೆ ಹಸಿವೆ ಆಗಿದೆ, ಸಂಕಟವಾಗಿದೆ. ಅನ್ನದಾನಕ್ಕೆ ಅವನು ಅರ್ಹನಾಗಿದ್ದಾನೆ, ಅಂದ್ರೆ ಅನ್ನವನ್ನು ಸ್ವೀಕಾರ ಮಾಡ್ಲಿಕ್ಕೆ ಅರ್ಹನಾಗಿದ್ದಾನೆ. ಹಾಗಾಗಿ ಅನ್ನದಾನಕ್ಕೆ ಅವನು ಪಾತ್ರ. ಇನ್ನೊಬ್ಬ ವಿದ್ಯೆಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಅರ್ಹನಾಗಿದ್ದಾನೆ, ಅವನು ವಿದ್ಯಾದಾನಕ್ಕೆ ಪಾತ್ರ. ಮತ್ತೊಬ್ಬ ಧನದಾನಕ್ಕೆ ಪಾತ್ರ. ಹೀಗೆ ಯತ್ ಅನ್ನೋ ಶಬ್ದದಿಂದ ಏನು ತಗೊಳ್ಬೇಕು, ತಸ್ಯ ಅನ್ನೋ ಶಬ್ದದಿಂದಲೂ ಅದನ್ನೇ ತಗೊಳ್ಬೇಕು. ನೀವು ಆ ಅನುವಾದವನ್ನು ನೋಡಿದ್ರೆ ಯಾವ ವಸ್ತುವನ್ನು ಸ್ವೀಕರಿಸಲು ಅರ್ಹನಾಗಿರುತ್ತಾನೋ ದಾತೃವಿಗೆ ಅವನು ಪಾತ್ರನಾಗುತ್ತಾನೆ ಅಂತ ಬರೆದಿದ್ದಾರೆ. ದಾತೃವಿಗೆ ಅಲ್ಲ, ಆ ವಸ್ತುವಿಗೆ ಅಂತ ಅರ್ಥ. ಅದು ಒಂದು ಅಸಂಗತವೇ, ಅದನ್ನು ತಿದ್ಕೊಳ್ಬೇಕು. ಈಗ ಪ್ರತಿಯೊಂದು ಶಬ್ದಕ್ಕೆ ಬರುವ ಅರ್ಥವನ್ನು ನಾನು ಗಮನಿಸಿ ಹೇಳಿದ್ದನ್ನ ವಿದ್ವಾಂಸರು ವಿಮರ್ಶಕರೆಲ್ಲ ಆಲೋಚನೆ ಮಾಡಿ ನಾನು ಹೇಳಿದ್ದು ಉಚಿತವಾಗಿದೆಯೋ ಇಲ್ಲೋ ಅಂತ ಅನ್ನೋದನ್ನು ತಿಳಿಸ್ಬೇಕು. ಆ ವಸ್ತುವಿಗೆ ಅವನ ಪಾತ್ರ ಅಂತ ಅರ್ಥ. ಅನ್ನಕ್ಕೆ ಪಾತ್ರ, ಅನ್ನಸ್ಯ ಕ್ಷುಜಿತಂ ಪಾತ್ರಂ ಅಂತ ಹೇಳ್ತಾರೆ. ಮಾತೇ ಇದೆ. ಯಾರು ಹಸಿದಿದ್ದಾನೋ ಅವನು ಅನ್ನಕ್ಕೆ ಪಾತ್ರ, ಯಾರು ಅವಿದ್ಯಾವಂತನಾಗಿದ್ದಾನೋ ವಿದ್ಯಾರ್ಥಿ ಇದ್ದಾನೋ ಅವನು ವಿದ್ಯೆಗೆ ಪಾತ್ರ. ಹೀಗೆ ದಾತೃವಿಗೆ ಪಾತ್ರ ಅಂತಲ್ಲ, ವಸ್ತುವಿಗೆ ಪಾತ್ರ. ಅನ್ನ, ಧನ, ವಿದ್ಯೆ ಮೊದಲಾದಕ್ಕೆ ಪಾತ್ರ. ಮುಂದಿನ ವಾಕ್ಯ ಗಮನಿಸಿ. ಮುಚ್ಚೇದ ಆಪದಂ ಆಪನ್ನ ಅಂತ ಮುಂದಿನ ವಾಕ್ಯ. ಯಾವನಿಗೆ ಮಾಡಿದ ದಾನದಿಂದ ಪ್ರತಿಗೃಹೀತರು ಆಪತ್ತಿನಿಂದ ಬಿಡುಗಡೆಯನ್ನು ಪಡೆಯುತ್ತಾನೋ ಅವನು ಪಾತ್ರನಾಗುತ್ತಾನೆ ಅಂತ. ಮೂಲತಃ ದಾತ ಅಂದ್ರೆ ಏನು, ಪ್ರತಿಗೃಹೀತ ಅಂದ್ರೆ ಏನು ಅಂತ ಅನ್ನೋದನ್ನ ಗಮನಿಸಿ ನೋಡಿದಂಗೆ ಕಾಣಿಸೋದಿಲ್ಲ. ಈ ಅನುವಾದ ಮಾಡುವ ಒಟ್ಟಾರೆ ಈ ಪ್ರಸಂಗದಲ್ಲೇನೆ ಸ್ಪಷ್ಟವಾಗಿ ನಮಗೆ ತಿಳಿದಿರಬೇಕು. ಅದ್ರಲ್ಲೇನು ವಿವಾದ ಇಲ್ಲ. ದಾತ ಅಂದ್ರೆ ದಾನ ಕೊಡುವವನು, ಪ್ರತಿಗೃಹೀತ ಅಂದ್ರೆ ದಾನವನ್ನು ಸ್ವೀಕಾರ ಮಾಡುವವನು. ಪ್ರತಿಗ್ರಹ ಅಂತಂದ್ರೆ ಸ್ವೀಕರಿಸುವಿಕೆ ಅಂತ ಅರ್ಥ. ಪ್ರತಿಗ್ರಹ ಅನ್ನೋದ್ರಿಂದ ಮಹಾದೋಷ ಬರ್ತದೆ, ಅದಕ್ಕೆ ಗಾಯತ್ರಿ ಜಪ ಮಾಡ್ಬೇಕಾಗ್ತದೆ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ಅನೇಕ ಕಡೆ ಬಂದೇ ಬರ್ತಿರ್ತದೆ. ಆದ್ರಿಂದ ದಾತ ಅಂದ್ರೆ ದಾನ ಮಾಡುವವನು, ಪ್ರತಿಗೃಹೀತ ಅಂತಂದ್ರೆ ದಾನವನ್ನು ಸ್ವೀಕಾರ ಮಾಡುವವನು ಅಂತ ಅರ್ಥ. ಈಗ ದಾನವನ್ನ ಒಬ್ಬ ಸತ್ಪಾತ್ರನಿಗೆ ಮಾಡಿದಾಗ ಆಪತ್ತಿನಿಂದ ಬಿಡುಗಡೆಯನ್ನು ಪಡೆಯುವವನು ಯಾರು? ಆ ದಾತ, ಕೊಡುವಂತ ವ್ಯಕ್ತಿ. ಅವನಿಗೇನಾದ್ರೂ ಆಪತ್ತು ಬಂದಿರ್ತದೆ, ಸತ್ಪಾತ್ರನಿಗೆ ಅದನ್ನು ದಾನ ಕೊಟ್ರೆ ಆ ದಾತೃವು ತನ್ನ ಆಪತ್ತಿನಿಂದ ಬಿಡುಗಡೆ ಪಡ್ಕೋತಾನೆ. ಅದಕ್ಕಾಗಿ ನಾವು ಆಪತ್ತಿನಿಂದ ಬಿಡುಗಡೆ ಪಡ್ಕೊಂಡ್ರೆ ಯಾರಿಗೆ ಕೊಟ್ಟಿದ್ದೀವೋ ಆ ವ್ಯಕ್ತಿಯು ಸತ್ಪಾತ್ರ ಅಂತ ಕರ್ಸ್ಕೊತಾನೆ. ಅದನ್ನ ಅಲ್ಲಿ ಹೇಳ್ತಾ ಇರೋದು. ಮುಚ್ಚೇತ್ ಆಪದಂ ಆಪನ್ನ ಏನ ಪಾತ್ರಂ ಸತಸ್ಯತು. ಯಾವ ವಸ್ತುವನ್ನ ಕೊಟ್ಟಿದ್ದರಿಂದ ಆಪದಂ ಆಪನ್ನ ಆಪತ್ತನ್ನು ಹೊಂದಿದವನು ಮುಚ್ಚೇತ ಬಿಡುಗಡೆಯನ್ನು ಪಡೆಯುತ್ತಾನೋ ಸಹ ಆ ವ್ಯಕ್ತಿಯು ತಸ್ಯ ಅಂದ್ರೆ ಆ ದಾನ ಕೊಡುವಂತ ವಸ್ತುವಿಗೆ ಪಾತ್ರ ಎಂದು ಕರೆಸಿಕೊಳ್ಳುತ್ತಾನೆ ಅಂತ ಹೀಗಾದ್ರ ಅರ್ಥ. ಉಳಿದೆಲ್ಲವೂ ಕೂಡ ಅಲ್ಲಿ ಅಸಂಗತ, ಹೊಂದೋದಿಲ್ಲ. ಅನ್ನಸ್ಯ ಕ್ಷುದಿತಂ ಪಾತ್ರಂ ತ್ರಿಷಿತಸ್ತು ಜಲಸ್ಯ ವೈ. ಅನ್ನಕ್ಕೆ ಯಾರ ಪಾತ್ರ ಅಂದ್ರೆ ಹಸದವನು, ಜಲಕ್ಕೆ ಯಾರ ಪಾತ್ರ ನೀರಡಿಸಿದವನು. ಏವಂ ಪಾತ್ರೇಶು ನಾನಾತ್ವಂ ಇಷ್ಯತೆ ಪುರುಷಂ ಪ್ರತಿ. ಆದ್ರಿಂದ
ಆಯಾ ವಸ್ತುವಿಗೆ ದಾನ ಕೊಡುವಂತ ವಸ್ತುವಿಗೆ ಪಾತ್ರ ಅಂತ ಅರ್ಥ. ಅದ್ ಮೇಲಿನ ಶ್ಲೋಕದಲ್ಲಿ ಹೇಳಿರುವುದು ಅದನ್ನೇ. ಯದ್ಯದರ್ಹತಿಯೋ ಲೋಕೆ ಪಾತ್ರಂ ತಸ್ಯ ಭವೇಚ್ಛ ಸಹ ಅನ್ನೋ ಶ್ಲೋಕದಲ್ಲಿ ಬಂದಿರುವಂತ ವಿಷಯನೇ ಇದಾಗಿದೆ. ದಾನ ನಾವು ಯಾರಿಗಾದ್ರೂ ಕೊಡುವಾಗ ಕಳ್ಳರು, ಚೋರರು, ನಪುಂಸಕರು, ಹಿಂಸೆಯನ್ನು ಮಾಡುವಂಥವ್ರು, ಕಪಟಿಗಳು, ಶುನಿಹಿ ಅಂತ ಬರೆದಿದ್ದಾರೆ, ಅಂದ್ರೆ ನಾಯಿಯನ್ನು ಸಾಕಿಕೊಂಡು ಓಡಾಡುವವರು ಅಂತ ಅರ್ಥ. ಅಂಥವ್ರೆಲ್ಲರನ್ನೂ ಕೂಡ ನಾವು ಪಾತ್ರರನ್ನು ಪರಿಗಣಿಸಬಾರ್ದು, ಅವ್ರನ್ನ ದೂರ ಕಳಿಸಬೇಕು ಅಂತ ಅರ್ಥ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಸಂಪಾದನೆ ಮಾಡಿದ ಧನ, ಕಳ್ಳತನ ಮಾಡಿದ ಧನ, ಇನ್ನೊಬ್ಬರನ್ನು ಬೈದು ದುರ್ಬುದ್ಧಿಯಿಂದ ಗಳಿಸಿದ ಧನ, ಇದ್ಯಾವುದನ್ನು ಕೂಡ ದಾನಕ್ಕಾಗಿ ಉಪಯೋಗ ಮಾಡಬಾರದು. ಇದೆಲ್ಲ ನಿಂದಿತವಾದದ್ದು. ಅದನ್ನು ನಾವೇ ಹಾಗೆ ಇಟ್ಟುಕೊಂಡು ನಾವೇ ಭೋಗ ಮಾಡುವುದಕ್ಕಿಂತ ಯಾವ್ದಾದ್ರು ಧರ್ಮ ಕಾರ್ಯಕ್ಕೆ ವಿನಿಯೋಗಿಸುವುದು ಯೋಗ್ಯವೇ. ಆದರೆ ನಾವು ಸರಿಯಾದ ಮಾರ್ಗದಿಂದ ಗಳಿಸಿದ ಧನ ಶ್ರೇಷ್ಠವಾದ ಧನ, ಅದನ್ನು ದಾನ ಮಾಡಿದಾಗ ಬರುವ ಫಲ ಹೆಚ್ಚು ಫಲ ಅಂತ ಇಷ್ಟ ಅರ್ಥ. ನಾನು ಅನ್ಯಾಯದಿಂದ ಗಳಿಸಿದ್ದೇನೆ, ಇದು ದಾನಕ್ಕೆ ಯೋಗ್ಯ ಅಲ್ಲ ಅಂತ ಇಟ್ಕೊಂಡು ನಾವೇ ಅದನ್ನು ಮತ್ತಷ್ಟು ಉಪಭೋಗ ಮಾಡ್ತಾ ಹೋದ್ರೆ ಪಾಪ ಹೆಚ್ಚಾಗ್ತದಷ್ಟೇ, ಬೇರೆ ಏನಲ್ಲ. ತಸ್ಮಾತ್ ನ್ಯಾಯಾಗತೇನೈವ ದಾತವ್ಯಂ ಶುಭಮಿಚ್ಛತ. ನ್ಯಾಯದ ಮಾರ್ಗದಿಂದ ಬಂದ ಧನವನ್ನೇ ದಾನಕ್ಕಾಗಿ ಉಪಯೋಗಿಸಬೇಕು. ಅನ್ಯಾಯದ ಮಾರ್ಗದ್ದಾಗಿದ್ರೂ ಕೂಡ ಬೇರೆ ಮಾರ್ಗ ಇಲ್ಲದೆ ಹೋದ್ರೆ ಅದನ್ನೂ ಕೂಡ ದಾನಕ್ಕೆ ಉಪಯೋಗ ಮಾಡಬೇಕು. ನಮಗೆ ಇದಕ್ಕೊಂದು ವಿಷಯ ಗೊತ್ತಿರಬೇಕು. ದಾನ ಮಾಡುವಾಗ ನಮಗೆ ಯಾವ್ದು ಬೇಡವೋ ಅದನ್ನು ದಾನ ಮಾಡುವುದಲ್ಲ. ನಾವು ಯಾವ ವಸ್ತುವನ್ನು ಉಪಯೋಗ ಮಾಡ್ತೇವೋ, ಮನೆಯಲ್ಲಿ ಯಾವ ವಸ್ತುವನ್ನು ನಾವು ಮುತುವರ್ಜಿಯಿಂದ ಬಳಸ್ತೇವೋ ಅಂಥದೇ ಕ್ವಾಲಿಟಿ, ಅದೇ ಗುಣಮಟ್ಟದ ವಸ್ತುವನ್ನ ಹೋಮ, ಹವನ, ಪುರೋಹಿತರು ಇತ್ಯಾದಿಗಳೆಲ್ಲದಕ್ಕೂ ಕೂಡ ಬಳಸಬೇಕು ಅಂತ ಅದರ ತಾತ್ಪರ್ಯ. ನಮಗೆ ಉಪಯೋಗ ಮಾಡ್ಲಿಕ್ಕೊಂದು, ದಾನಕ್ಕೆ ಮತ್ತೊಂದು, ಹೀಗೆಲ್ಲ ಇರಬಾರದು. ಮನುಷ್ಯನ ಸ್ವಭಾವಕ್ಕನುಸಾರವಾಗಿ ಅಂಗಡಿಯವರು ಕೂಡ ದಾನಕ್ಕೋ, ಇದೇನು ಉಡುಗೊರೆ ಕೊಡ್ಲಿಕ್ಕೋ, ದಾನ ಕೊಡ್ಲಿಕ್ಕೋ, ಅಥವಾ ನೀವು ಮನೆಗೆ ಉಪಯೋಗಕ್ಕೋ ಅಂತ ಕೇಳ್ತಾರೆ. ಉಡುಗೊರೆ ಕೊಡ್ಲಿಕ್ಕೆ, ದಾನಕ್ಕೆ ಅಂತ ಆದ್ರೆ ಎಂಥದೋ ಒಂದು ವಸ್ತುವನ್ನು, ಕಳಪೆ ವಸ್ತುವನ್ನು ಕೊಟ್ಟು ಕಳಿಸ್ತಾರೆ. ನಾವು ಹಾಗೆ ಇದ್ದೇವೆ, ಅಂಗಡಿಯವರು ಹಾಗೆ ಇದ್ದಾರೆ, ತಗೊಳ್ಳುವವರು ಹಾಗೆ ಇದ್ದಾರೆ. ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡಿದೆ. ದಾನ ಹೇಗೆ ಮಾಡಬೇಕು? ಅವನ ಬಳಿಗೆ ಹೋಗ್ಬೇಕು, ದೂರದಲ್ಲಿ ಎಲ್ಲೇ ಇರಲಿ ಅವನ ಹತ್ರ ಹೋಗಿ ಅವನನ್ನ ಸಮಾಧಾನಗೊಳ್ಳುವಂತೆ ಮಾತನಾಡಿ ಅವನನ್ನು ಕರೆಸಿ ದಾನ ಮಾಡಬೇಕು. ಅಥವಾ ಅಲ್ಲೇ ಹೋಗಿ ದಾನ ಮಾಡು ಕೂಡ ಮಾಡಬಹುದು, ಅದು ಇದ್ದದ್ದೇ. ಅವನ ಪಾತ್ರ ಅಂತ ಗೊತ್ತಾಗಬೇಕು, ತಾನೇನ್ ದಾನ ಕೊಡುವನಿದ್ದೀನಿ ಅಂತ ಅನ್ನೋದನ್ನ ಹೇಳಬೇಕು. ಆ ಪ್ರಕಾರ ಅವನಿಗೆ ದಾನ ಮಾಡಬೇಕು ಅಂತ ಅರ್ಥ. ಯಾಚನೆ ಮಾಡುವ ವ್ಯಕ್ತಿಗೆ ಅಭಿಮುಖನಾಗಿ ನಾನು ನಿಂತ್ಕೊಂಡು, ಅವನ ಮುಖಕ್ಕೆ ಮುಖ ಕೊಟ್ಟು ನಿಂತ್ಕೊಂಡು ಯುಕ್ತವಾದ ದೇಶ ಕಾಲದಲ್ಲಿ ಆ ದಾನವನ್ನ ಕೊಡಬೇಕು. ಸಮ್ಮಾನಪೂರ್ವಂ ಸಂಗ್ರಾಹ್ಯಂ ದಾತವ್ಯಂ ದೇಶ ಕಾಲಯೋಹ ಅಂತ ಹೀಗರ್ಥ. ಒಳ್ಳೆಯ ದೇಶ ಕಾಲದಲ್ಲಿ ಪ್ರತಿಗ್ರಹೀತರುವಿಗೆ ಉಪಯೋಗಕ್ಕೆ ಬರುವ ದಾನವನ್ನು ಕೊಡಬೇಕು. ಪ್ರತಿಗ್ರಹೀತ ಅಂದ್ರೆ ದಾನವನ್ನು ಸ್ವೀಕಾರ ಮಾಡುವವನು. ಇಲ್ಲಿ ಅನುವಾದದಲ್ಲಿ ಆ ಶಬ್ದ ಪ್ರಯೋಗ ಮಾಡಿದ್ದಾರೆ, ಗಮನಿಸಬೇಕು. ಅಪಾತ್ರರಿಗೂ ದಾನ ಕೊಡಬೇಕಾಗ್ತದೆ ಕೆಲವೊಂದ್ಸರಿ. ಆದರೂ ಸಾಮಾನ್ಯವಾಗಿ ಪಾತ್ರಗಳನ್ನ ಪರೀಕ್ಷೆ ಮಾಡುವುದೇ ಹೆಚ್ಚು ಯೋಗ್ಯ. ಶಕ್ತಿಯನ್ನು ಮೀರಿ ದಾನ ಮಾಡಬೇಕು ಮನುಷ್ಯ, ಅದು ಶ್ರೇಷ್ಠವೇ, ಅದು ಅತ್ಯಂತ ಶ್ರೇಷ್ಠ. ಶಕ್ತಿಗೆ ಅನುಗುಣವಾಗಿ ಮಾಡಿದ ದಾನ ಮಧ್ಯಮ ದಾನ. ತನ್ನ ಶಕ್ತಿಗಿಂತಲೂ ಕಡಿಮೆಯಾಗಿ ಬೇಕಾದಷ್ಟು ದೇವರು ಕೊಟ್ಟಿದ್ರು ಜಿಪುಣತನದಿಂದ ಮತ್ತು ಕಡಿಮೆ ದಾನ ಮಾಡಿದರೆ ಅದು ಕ್ಷುಲ್ಲಕವಾದಂತಹ ದಾನ. ಆ ದಾನವು ಕೂಡ ತುಚ್ಛವಾದಂತಹ ದಾನ, ಫಲವೂ ಕಡಿಮೆ. ಆ ಕಾರಣದಿಂದಾಗಿ ದಾನವು ಕೂಡ ತುಚ್ಛವಾದ ದಾನ ಅಂತ ಕರೆಸ್ಕೋತದೆ. ಏನು ದಾನ ಮಾಡ್ತೀನಿ ಅಂತ ಅನ್ನೋದನ್ನ ಮೊದಲೇ ಆಲೋಚನೆ ಮಾಡಿರ್ತಾನಲ್ಲ, ಅದಕ್ಕನುಸಾರವಾಗಿ ಬುದ್ಧಿಯನ್ನು ಬದಲಾಯಿಸದೆ ದಾನ ಮಾಡಬೇಕು. ಮೊದಲು ಆಲೋಚನೆ ಮಾಡಿದ್ದೊಂದು, ಆಮೇಲೆ ಇದು ಬೇಡ, ಇದನ್ನ ಕೊಡಬಾರ್ದಿತ್ತು, ಮತ್ತೊಂದನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿ ಬುದ್ಧಿಯನ್ನು ಬದಲಾಯಿಸುವುದು ತರವಲ್ಲ. ಪುಣ್ಯಕ್ಷೇತ್ರದಲ್ಲಿ ಪುಣ್ಯ ಕಾಲದಲ್ಲಿ ದಾನ ಮಾಡಬೇಕು, ಅದು ಬಹಳ ಶ್ರೇಷ್ಠ. ದೇಶ ಕಾಲಗಳ ಮಹತ್ವ ಅಲ್ಲಿರ್ತದೆ. ಅದಕ್ಕೆ ಪಾರ್ವತಿ ಕೇಳ್ತಾಳೆ, ಪುಣ್ಯವಾದ ದೇಶ ಯಾವುದು, ಕಾಲ ಯಾವುದು? ಅದಕ್ಕೆ ಕುರುಕ್ಷೇತ್ರ, ಮಹಾನದಿಗಳು, ದೇವರ್ಷಿಗಳಿಂದ ಸೇವಿತವಾದ ಪ್ರದೇಶಗಳು, ಪರ್ವತ, ತೀರ್ಥಗಳು. ಮತ್ತೆ ಗೃಹೀತು ಈಪ್ಸಿತೋ ಯಶ್ಚ, ಗೃಹೀತ, ಇಲ್ಲಿ ಕೂಡ ದಾನವನ್ನು ಸ್ವೀಕಾರ ಮಾಡುವನು ಅನ್ನೋ ಶಬ್ದದ ಅರ್ಥದಲ್ಲಿ ಗೃಹೀತ ಅಂತ ಬಳಸಿದ್ದಾರೆ, ಗಮನಿಸಬೇಕು. ಆತ ತಾನು ಯಾವ ಜಾಗದಲ್ಲಿ ಇರಬೇಕು ಅಂತ ಬಯಸ್ತಾನೋ, ಯಾವ ಜಾಗದಲ್ಲಿದ್ರೆ ಯಾವುದು ಅವನಿಗೆ ಪ್ರೀತಿಕರುವ, ಅದೇ ಶ್ರೇಷ್ಠವಾದಂತಹ ಸ್ಥಳ. ಶರತ್ಕಾಲ, ವಸಂತಕಾಲ, ಪವಿತ್ರವಾದ ಮಾಸಗಳು
ಮತ್ತೆ ಶುಕ್ಲ ಪಕ್ಷ, ಅಮಾವಾಸ್ಯೆ, ಪೌರ್ಣಮಿ, ಇಂತಹ ಎಲ್ಲ ಪ್ರಸಂಗಗಳಲ್ಲಿಯೂ ಕೂಡ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತಹ ವಿಭಿನ್ನ ನಕ್ಷತ್ರಗಳು, ಚಂದ್ರ ಸೂರ್ಯಗ್ರಹಣ, ಈ ಎಲ್ಲ ಪ್ರಸಂಗಗಳಲ್ಲಿಯೂ ಕೂಡ ದಾನಗಳನ್ನ ಮಾಡಬೇಕು. ಪ್ರತಿಗೃಹೀತು ಹಯ ಕಾಲ ಮನಸಾ ಕೀರ್ತಿತ ಶುಭೆ. ಪ್ರತಿಗೃಹೀತೃವಿಗೆ ಅಂದ್ರೆ ದಾನವನ್ನು ಸ್ವೀಕಾರ ಮಾಡುವವನಿಗೆ ಮನಸ್ಸಿಗೆ ಇಷ್ಟವಾದ ಕಾಲವೇ ಮಹತ್ವದ ಕಾಲ. ನಮಗೆ ಅಪೇಕ್ಷಿತವಾದ ಕಾಲಕ್ಕಿಂತ ಅವನಿಗೆ ಅಪೇಕ್ಷಿತವಾದ ಕಾಲವೇ ಶ್ರೇಷ್ಠ. ದಾತೃ ಅಂದ್ರೆ ದಾನವನ್ನು ಮಾಡುವಂತ ವ್ಯಕ್ತಿ, ದೇಯ ಅಂದ್ರೆ ದಾನ ಮಾಡುವ ವಸ್ತು, ಮತ್ತೆ ಪಾತ್ರ ಅಂದ್ರೆ ದಾನವನ್ನು ಸ್ವೀಕಾರ ಮಾಡುವವನು, ಉಪಕ್ರಮ ಅಂತಂದ್ರೆ ಆ ದಾನವನ್ನು ಕೊಡ್ಲಿಕ್ಕೆ ಮಾಡುವಂತಹ ಆಲೋಚನೆ ಅಂತ ಹಿಂದೆ ಒಂದ್ಸರಿ ಬಂತಲ್ಲ. 17ನೇ ಶ್ಲೋಕದಲ್ಲಿ ಬಂದಂತೆ ಉಪಕ್ರಮ ಸಹಿತವಾದ ದಾನಕ್ರಿಯೆ ಅಂದ್ರೆ ತನಗೆ ಯಾವ್ದು ಇಷ್ಟವೋ ಅದನ್ನ ಆ ಸ್ವೀಕರ್ತೃವಿಗೂ ಕೂಡ ಕೊಡಬೇಕು ಅಂತ ಅರ್ಥ. ಇವೆಲ್ಲವೂ ಇದ್ರೆ ಅದು ಅತ್ಯಂತ ಶುದ್ಧವಾದಂತಹ ದಾನ ಅಂತ ಕರೆಸ್ಕೋತದೆ. ಈ 6 ಗುಣಗಳಿಂದ ಕೂಡಿದಂತಹ ದಾನ ಅನ್ನೋದು ಅಲ್ಪವಾದರೂ ಕೂಡ ಅದು ದೋಷರಹಿತವಾಗ್ತದೆ. ದಾತೃವಿಗೆ ಅನಂತವಾದ ಸ್ವರ್ಗಕ್ಕೆ ಅದು ಕಾರಣ. ಅಲ್ಲಿ 6 ಗುಣಗಳನ್ನು ಮತ್ತೊಂದ್ಸರಿ ಗಮನಿಸಬೇಕು. ದಾತೃ ವ್ಯಕ್ತಿ, ಕೊಡುವ ವಸ್ತು, ಸ್ವೀಕಾರ ಮಾಡುವಂತಹ ವ್ಯಕ್ತಿ, ಉಪಕ್ರಮ ಅಂದ್ರೆ ಶುದ್ಧವಾದಂತಹ ಆಲೋಚನೆ, ದೇಶ ಮತ್ತು ಕಾಲಗಳು, ಈ 6 ಇರಬೇಕು. ಅದನ್ನ ಹಿಂದೆ ಎಲ್ಲಿ ತಪ್ಪಾಗಿದೆ ಅಂತ ಅನ್ನೋದನ್ನ ನಾನು ಅವಾಗ ಹೇಳಿದ್ನಲ್ಲ, ಈ ಶ್ಲೋಕಕ್ಕೆ ಅದನ್ನ ಹೋಲಿಸಿ ನೋಡಬೇಕು. ದಾನವನ್ನು ಸ್ವೀಕಾರ ಮಾಡುವ ಪ್ರತಿಗೃಹೀತಾನಿಗೂ ದಾತೃವಿಗೂ ಒಂದೇ ವಿಶೇಷಣವನ್ನು ಹೇಳಿ ಆ 6 ಅಂಗಗಳನ್ನ ನಾವು 5 ಅಂಗಗಳನ್ನು ಮಾಡಿ ಅರ್ಥವನ್ನ ಹಾಳು ಮಾಡಬಾರದು. ಈ ಗುಣಗಳಿಲ್ಲದ ದಾನ ಬಹಳ ದೊಡ್ಡದಾದ್ರೂ ಕೂಡ ಅದರಿಂದ ಫಲ ಕಡಿಮೆ, ಕೆಲವು ಬಾರಿ ನಿಷ್ಫಲವೂ ಆಗಿ ಹೋಗಬಹುದು. ಅದನ್ನು ಕೂಡ ಸಾಧಕನಾದವನು ಗಮನಿಸಬೇಕು. ಆ ದಾನ ನಿಷ್ಫಲ ಆಗ್ತದೆ ಅಂತ ಹೇಳಿದೆಯಲ್ಲ, ಅದು ಹೇಗೆ ನಿಷ್ಫಲ ಆಗುವಂತಹ ದಾನ ಅದು? ಅದನ್ನ ಸ್ವಲ್ಪ ವಿವರಿಸಿ ಹೇಳು ಅಂತ ಕೇಳ್ತಾಳೆ ಪಾರ್ವತಿ. ಮನುಷ್ಯನ ಮನೋದೋಷಗಳ ಕಾರಣದಿಂದಾಗಿ ನಿಷ್ಫಲ ಆಗುವಂತ ದೊಡ್ಡ ದಾನವಿದೆ. ವಿಧಿಪೂರ್ವಕವಾಗಿ ದಾನವನ್ನೇನೋ ಮಾಡಿದ್ದಾನೆ, ಆಮೇಲೆ ಇವು ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಟ್ರೆ, ಮತ್ತೆ ಒಂದು ಪ್ರದೇಶದಲ್ಲಿ ತಾನು ಇಂಥ ದಾನ ಮಾಡಿದ್ದೀನಿ ಅಂತ ಹೊಗಳಿಕೊಂಡು ಬಿಟ್ರೆ, ವ್ಯರ್ಥವಾಗಿ ಹೊಗಳಿಕೊಳ್ಳುವುದು. ತಾನು ಮಾಡಿದ ದಾನವನ್ನ ಮಾಡಿದ್ದಾನೆ, ಮರಣದ ನಂತರ ಮುಂದಿನ ಲೋಕದಲ್ಲಿ ನನಗೊಂದು ಫಲ ಸಿಗಲಿ ಅಂತ ಇಲ್ಲೇ ಅಪೇಕ್ಷೆ ಇಟ್ಕೊಂಡ್ರೆ, ಸಕಾಮ ಕರ್ಮ ಮಾಡಿದ್ರೆ, ಹೀಗೆ ಆ ಎಲ್ಲ ದಾನದ ಫಲ ಅಂತ ಅನ್ನೋದು ಪರಲೋಕದಲ್ಲಿ ನಿಷ್ಫಲ ಆಗ್ತದೆ. ಈ ದೋಷಗಳನ್ನ ನಾವು ಯಾವತ್ತೂ ಕೂಡ ಎಚ್ಚರಿಕೆಯಿಂದ ದೂರ ಇಡಬೇಕು. ಇದು ಸಜ್ಜನದ ಸಂಪ್ರದಾಯ. ಅನುಗ್ರಹಾತ್ ಪರೇಶಾಂತೋ ಗೃಹಸ್ಥಾನಾಂ ಋಣಂ ಹಿತತ. ಇನ್ನೊಬ್ಬರಿಗೆ ಸಹಾಯ ಮಾಡುವುದು, ಸಾಧ್ಯವಾದಷ್ಟು ಸಹಾಯ ಮಾಡುವುದು ಎಲ್ಲರ ಕರ್ತವ್ಯ. ಹೀಗೆ ಮಾಡಿದ ದಾನ ಅದೊಂದು ಮಹಾದಾನ, ಅದೊಂದು ಸುಕೃತ ಅಂತ ಕರೆಸ್ಕೋತದೆ. ದ್ರವ್ಯ ಈ ಜಗತ್ತಿನಲ್ಲಿ ಎಲ್ರಿಗೂ ಸಂಬಂಧಪಟ್ಟದ್ದೇ, ನಮಗೊಬ್ಬರದೇನಲ್ಲ. ಭಗವಂತ ಈಗ ನಮಗೆ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ಮತ್ತೊಬ್ಬರಿಗೆ ದಾನ ಮಾಡಿ ಮಹಾಫಲವನ್ನು ಪಡ್ಕೋಬೇಕು ಅಂತ ಅದರ ಅರ್ಥ. ಅಲ್ಲಿಗೆ ಈ 219ನೇ ಅಧ್ಯಾಯ ಕಾವಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮುಕ್ತಾಯ ಕಂಡಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.